Hello students, ಇವತ್ತಿಂದು expert PYQ series ನಲ್ಲಿ ನಮ್ಮ chemical reactions and equations, the very first chapter of chemistry, ಹಾಗೆ the very first chapter of your science book ಕೂಡ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಕಳೆದ 5 ವರ್ಷದಲ್ಲಿ 2 ಸಿಲೆಬಸ್ CBSE ಹಾಗೂ SSLC ಅಂತ ಹೇಳುವ 2 ಸಿಲೆಬಸ್ ಇಂದ ಕೇಳಿರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಇನ್ನೇನು ತಡ, ನಾವು ಫಸ್ಟ್ ಕ್ವೆಶನಿಗೆ ಹೋಗ್ಬಿಡೋಣ. ಫಸ್ಟ್ ಕ್ವೆಶನ್ ಬಂದು ಮಲ್ಟಿಪಲ್ ಚಾಯ್ಸ್ ಇದೆ. ದ ಗ್ಯಾಸ್ ಲಿಬರೇಟೆಡ್ ಎಟ್ ಕ್ಯಾಥೋಡ್ ಇನ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಈಸ್. ಸೊ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರಲ್ಲಿ ನಾನೀಗ ಎಲೆಕ್ಟ್ರಿಕಲ್ ಟ್ಯಾಂಕ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ವಾಟರಿಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ವಾಟರಲ್ಲಿ 2 ಥರದ ಅಯಾನ್ಸ್ಗಳಿದೆ ಅಲ್ವಾ. ಸೊ ಸೇ ದ್ಯಾಟ್ ಇದನ್ನು ನಾನೀಗ ಎಕ್ಸ್ಟರ್ನಲ್ ಕನೆಕ್ಷನಿಗೆ ನಾನು ವೋಲ್ಟೇಜ್ ಬ್ಯಾಟ್ರಿ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಈ ಒಂದು ವಾಟರಲ್ಲಿರುವಂತಹ ಕ್ಯಾಟಯಾನ್ ಕ್ಯಾಥೋಡಿಗೆ ಹೋಗುತ್ತೆ. ಈಗ ಇದನ್ನ ನಾನು ಕ್ಯಾಥೋಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದೆ ಅಂತ ಹೇಳಿದ್ರೆ, ಇದನ್ನು ಆ್ಯನೋಡಿಗೆ ಕನ್ಸಿಡರ್ ಮಾಡಿದೆ. ಕ್ಯಾಥೋಡ್ ಅಂತ ಹೇಳಿದರೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ. ಆ್ಯನೋಡ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಸೊ ಆ್ಯನೋಡ್ ಕಡೆಗೆ ಆ್ಯನಯಾನ್ ಹೋಗುತ್ತೆ, ಅಂದರೆ O2 ಮೈನಸ್ ಅಯಾನ್ ಹೋಗುತ್ತೆ. ಕ್ಯಾಥೋಡ್ ಕಡೆಗೆ H+ ಅಯಾನ್ಸ್ ಹೋಗುತ್ತೆ. ಸೊ ಇದು ಲೇಟರ್ H2 ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯನೋಡಲ್ಲಿ O2 ಮೈನಸ್ ಅಯಾನ್ ಆಕ್ಸಿಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಇಷ್ಟೇ ಆಗೋದು, ಆಕ್ಸಿಜನ್ ಹೋಗಿ 2 ಎಲೆಕ್ಟ್ರಾನ್ಸ್ನ ಬಿಟ್ಕೊಡುತ್ತೆ. ಆ ಎಲೆಕ್ಟ್ರಾನ್ಸ್ ಥ್ರೂ ದ ಸರ್ಕ್ಯೂಟ್ ಕ್ಯಾಥೋಡಿಗೆ ಬರುತ್ತೆ. ಇಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡಿರುವಂತಹ H+ ಅಯಾನ್ ಹೈಡ್ರೋಜನ್ ಗ್ಯಾಸ್ ಆಗಿ ಕ್ಯಾಥೋಡಲ್ಲಿ ರಿಲೀಸ್ ಆಗುತ್ತೆ. ಸರಿ, ಈಗ ಅವ್ರು ಕೇಳಿರೋದೇನು, ಕ್ಯಾಥೋಡಲ್ಲಿ ರಿಲೀಸ್ ಆಗುವ ಗ್ಯಾಸ್ ಯಾವುದು? ಸೊ ಕ್ಯಾಥೋಡಲ್ಲಿ ರಿಲೀಸ್ ಆಗುವ ಗ್ಯಾಸ್ ಯಾವುದು? ಕ್ಯಾಟಯಾನ್ ಇನ್ ವಾಟರ್, H+, ಹೈಡ್ರೋಜನ್. ಆ ಥರ ನೀವು ನೆನ್ಪಿಟ್ಕೊಂಡ್ರೆ ನೀವು ಮರಿಯಲ್ಲ ಅಂತ ಹೇಳಿ. ಸೊ ಈ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಿಂಕ್ ಆಕ್ಸೈಡ್ ಕಾರ್ಬನ್ ಜೊತೆ ರಿಯಾಕ್ಟ್ ಆಗುತ್ತೆ. ಕಾರ್ಬನ್ ಏನು ಮಾಡ್ತಾನೆ, ಜಿಂಕನ್ನು ರೆಡ್ಯೂಸ್ ಮಾಡ್ತಾನೆ. ಸೊ ಜಿಂಕ್ ಮತ್ತು ಆ ಆಕ್ಸಿಜನ್ನ ಕಾರ್ಬನ್ ತಗೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ರಿಯಾಕ್ಷನಲ್ಲಿ ಯಾವುದು ಆಕ್ಸಿಡೈಸ್ ಆಯಿತು, ಯಾವುದು ರೆಡ್ಯೂಸ್ ಆಯಿತು ಅಂತ ಹೇಳೋದನ್ನು ಒಂದ್ಸಲ ಚೆಕ್ ಮಾಡೋಣ. ಸೊ ಜಿಂಕ್ ಆಕ್ಸೈಡ್ ಅಂತ ಹೇಳುವಂಥದ್ದು ನಮ್ಮ ರಿಯಾಕ್ಟೆಂಟ್, ಕಾರ್ಬನ್ ಅಂತ ಹೇಳುವಂಥದ್ದು ಇನ್ನೊಂದು ರಿಯಾಕ್ಟೆಂಟ್. ಆಕ್ಸಿಡೈಸ್ ಆಗಿರೋದು ಅಂತ ಹೇಳಿದರೆ ಏನು, ಆಕ್ಸಿಜನ್ ಆ್ಯಡ್ ಆಯಿತು. ಈ ಎರಡರಲ್ಲಿ ಯಾರಿಗೆ ಆಲ್ರೆಡಿ ಆಕ್ಸಿಜನ್ ಇತ್ತು, ಜಿಂಕ್ ಆಕ್ಸೈಡಿಗೆ ಆಕ್ಸಿಜನ್ ಇತ್ತು. ಸೊ ಅದೇನಾಯಿತು, ರೆಡ್ಯೂಸ್ ಆಗುತ್ತೆ. ಯಾರಿಗೆ ಅದು ಆ್ಯಡ್ ಆಯಿತು, ಆಕ್ಸಿಡೈಸ್ಡ್ ಅಂತ ಹೇಳಿದರೆ ಈ ಆಕ್ಸಿಜನ್ ಯಾರಿಗೆ ಆ್ಯಡ್ ಆಗುತ್ತೆ, ಕಾರ್ಬನಿಗೆ. ಸೊ ಕಾರ್ಬನ್ ಏನಾಯಿತು, ಆಕ್ಸಿಡೈಸ್ ಆಯಿತು. ಈಸಿ ಅಲ್ವಾ. ಯಾರಿಗೆ ಆಲ್ರೆಡಿ ಆಕ್ಸಿಜನ್ ಇರುತ್ತೆ ಅವ್ರು ರೆಡ್ಯೂಸ್ ಆಗ್ತಾರೆ, ಯಾರಿಗೆ ಆಕ್ಸಿಜನ್ ಇರಲ್ಲ ಅವರು ಆಕ್ಸಿಡೈಸ್ ಆಗ್ತಾರೆ. ಈ ಒಂದು ರಿಯಾಕ್ಟೆಂಟಲ್ಲಿ ಕಾರ್ಬನಿಗೆ ಆಕ್ಸಿಜನ್ ಇರಲಿಲ್ಲ, ಕಾರ್ಬನ್ ಆಕ್ಸಿಡೈಸ್ ಆಗುತ್ತೆ. ಜಿಂಕ್ ಆಕ್ಸೈಡಿಗೆ ಆಲ್ರೆಡಿ ಆಕ್ಸಿಜನ್ ಇತ್ತು, ಅದು ರೆಡ್ಯೂಸ್ ಆಗುತ್ತೆ. ತುಂಬ ಸಲ ರಿಪೀಟ್ ಆದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ನಿಗೆ ಹೋಗ್ಬಿಡೋಣ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಇದಕ್ಕೆ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನನ್ನು ಬರಿಬೇಕಂತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳಿದರೆ CaCO3 ಅಂತ ಹೇಳುವಂಥದ್ದು ಡಿಕಂಪೋಸ್ ಆಗ್ತಾ ಇದೆ ಹೀಟಾಗಿ. ಸೊ ವೆನ್ ವಿ ಪ್ರೊವೈಡ್ ಹೀಟ್, ಅದು ಡಿಕಂಪೋಸ್ ಆಗಿ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಹೇಳಿದರೆ CaO, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದರೆ CO2. ಈ ಥರ ಅದು ಸ್ಪ್ಲಿಟ್ ಆಯಿತು. ಹೈಡ್ರೋಜನ್ ಕ್ಲೋರಿನ್ ಗಿವಿಂಗ್ ಹೈಡ್ರೋಜನ್ ಕ್ಲೋರೈಡ್ ಅಂದರೆ H2 ಮತ್ತು Cl2 ರಿಯಾಕ್ಟ್ ಆಗಿ HCl ಅಂತ ಹೇಳುವ ಗ್ಯಾಸ್ ಕೊಡುತ್ತೆ. ಓಕೆ, ಮೆಗ್ನೀಷಿಯಮ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗಿವಿಂಗ್ ಮೆಗ್ನೀಷಿಯಮ್ ಕ್ಲೋರೈಡ್ ಹೈಡ್ರೋಜನ್. ಮೆಗ್ನೀಷಿಯಮ್ಗೆ ನಾನು Mg ಅಂತ ಹೇಳಿ ಬರಿತೀನಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ HCl. ಇದು 2 ರಿಯಾಕ್ಟ್ ಆದಾಗ ಮೆಟಲಿನ್ ಆ್ಯಸಿಡ್ ಅಲ್ವಾ, ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಯಿತು, ಇಲ್ಲಿ ಮೆಟಲ್ ಕ್ಲೋರೈಡ್ ಆಯಿತು, MgCl2 ಆಯಿತು, ಪ್ಲಸ್ H2 ಗ್ಯಾಸ್ ಆಗಿ ರಿಲೀಸ್ ಆಯಿತು. ಸೊ ಈ 3 ರಿಯಾಕ್ಷನ್ಸ್ ನಾನು ಬರ್ದಾಯಿತು. ವಾಟ್ ಡಿಡ್ ಐ ಡು, ಎಲ್ಲ ಸ್ಟೇಟ್ಮೆಂಟನ್ನು ಈಕ್ವೇಷನ್ ಫಾರ್ಮಲ್ಲಿ ತಂದಾಯಿತು. ಇವಾಗ ಅದನ್ನ ಬ್ಯಾಲೆನ್ಸ್ ಮಾಡಬೇಕಷ್ಟೆ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟಲ್ಲಿ 1 ಕ್ಯಾಲ್ಶಿಯಂ ಇದೆ, 2 ಕಡೆ ಮೆಟಲ್ ಬ್ಯಾಲೆನ್ಸ್ ಆಗಿದೆಯಾ ನೋಡ್ಕೊಳ್ಳಿ. ನಂತರ ನಾನ್ ಮೆಟಲಿಗೆ ಹೋಗಿ ನಾನು ಹೇಳ್ಕೊಟ್ಟಿದ್ದೆ ಬ್ಯಾಲೆನ್ಸ್ ಮಾಡೋ ಟ್ರಿಕ್ಕನ್ನು. ನಾನ್ ಮೆಟಲ್ ಎಕ್ಸೆಪ್ಟ್ ಆಕ್ಸಿಜನ್ ಹೈಡ್ರೋಜನ್, ಹಂಗಾರೆ ಕಾರ್ಬನ್, ಇಲ್ಲೂ 1 ಕಾರ್ಬನ್ ಇದೆ, ಇಲ್ಲೂ 1 ಕಾರ್ಬನ್ ಇದೆ, ಬ್ಯಾಲೆನ್ಸ್ ಆಯಿತು. ದೆನ್ ಗೋ ಫಾರ್ ಆಕ್ಸಿಜನ್, 3 ಆಕ್ಸಿಜನ್, ಇಲ್ಲೂ 3 ಆಕ್ಸಿಜನ್ ಇದೆ, ಇದು ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ನಾನ್ ಮೆಟಲ್ ಇಲ್ಲ, ಇಲ್ಲಿ ಕ್ಲೋರಿನ್ ಇದೆ. ಫಸ್ಟ್ ನೋಡ್ಕೊಳ್ಳಿ, ಕ್ಲೋರಿನ್ 2 ಇತ್ತು ನಮ್ಮ ರಿಯಾಕ್ಟೆಂಟಲ್ಲಿ, ಪ್ರಾಡಕ್ಟಲ್ಲಿ 2 ಬರೆದ್ರಿ. ಹೈಡ್ರೋಜನ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಆಗಿದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ. ಮೆಗ್ನೀಷಿಯಮ್ ನೋಡಿ, ಮೆಟಲ್ ಅದು, ಫಸ್ಟ್ ಮೆಟಲ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, 2 ಕಡೆ ಒಂದೇ ಇದೆ ಮೆಗ್ನೀಷಿಯಮ್. ನಂತರ ನಾನ್ ಮೆಟಲ್ ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಹೇಳಿದ್ರೆ ಇಲ್ಲಿ ಏನಾಯಿತು, ಕ್ಲೋರಿನ್ ಆಯಿತು. ಸೊ ಇಲ್ಲಿ 2 ಕ್ಲೋರಿನ್ ಇದೆ, ಇಲ್ಲಿ ಒಂದೇ ಕ್ಲೋರಿನ್ ಇರುವಂಥದ್ದು ನಾನು 2 ಅಂತ ಹೇಳಿ ಬರೆದೆ. ಹೈಡ್ರೋಜನ್ ಬಂದು 2 ಆಯಿತು. ಸೊ ಓವರ್ ಆಲ್
ದ ಎಂಟೈರ್ ಇಕ್ವೇಷನ್ ಇಸ್ ಬ್ಯಾಲೆನ್ಸ್. ನಿಮಗೆ ಬೇಕಾದರೆ ಫಿಸಿಕಲ್ ಸ್ಟೇಟ್ ಕೂಡ ಬರಿಬೋದು. ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಂದುಬಿಟ್ಟು ಸಾಲಿಡ್, ಅದು ಕ್ಯಾಲ್ಶಿಯಂ ಆಕ್ಸೈಡ್ ಸಾಲಿಡ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಗ್ಯಾಸ್ ಬರೆದ್ರಿ. ನೆಕ್ಸ್ಟ್ ಹೈಡ್ರೋಜನ್ ಇಸ್ ಅ ಗ್ಯಾಸ್, ಕ್ಲೋರಿನ್ ಇಸ್ ಅ ಗ್ಯಾಸ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದನ್ನ ಅಕ್ವೇಸ್ ಕೂಡ ಬರಿಬೋದು, ಗೇಷಿಯಸ್ ಕೂಡ ಬರಿಬೋದು, ಗ್ಯಾಸ್ ಅಂತ ಹೇಳಿ ಬರಿಬೋದು. ಬಟ್ ಸಿನ್ಸ್ ಇಟ್ ಇಸ್ ಅನ್ ಆ್ಯಸಿಡ್ ನೀವು ಅದನ್ನು ಲಿಕ್ವಿಡ್ ಅಂತ ಹೇಳಿ ಕೂಡ ಬರಿಬೋದು. HCl ಇಸ್ ಅ ಲಿಕ್ವಿಡ್. ಲಿಕ್ವಿಡ್ ಅಂದರೆ ಹೈಲಿ ವೊಲಟೈಲ್ ಲಿಕ್ವಿಡ್ ಅದು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಮೆಗ್ನೀಷಿಯಮ್ ಇಟ್ಸ್ ಅ ಸಾಲಿಡ್. ಇಲ್ಲಿ HCl, ಇಲ್ಲಿ ನಾವು ತಗೊಳ್ಳುವಂಥದ್ದು ಡೈಲ್ಯೂಟ್ ವರ್ಷನ್. ಈ ಮೆಟಲ್ಗಳ ಜೊತೆ ರಿಯಾಕ್ಟ್ ಮಾಡಬೇಕಾದ್ರೆ ಸ್ಟ್ರಾಂಗ್ ಆ್ಯಸಿಡ್ ತಗೊಳ್ಳಲ್ಲ. ಪ್ರಿಪ್ರೇಷನ್ ಟೈಮಲ್ಲಿ ನೀವು ಬೇಕಾದ್ರೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ನು ಪ್ರಿಪೇರ್ ಮಾಡ್ಬೋದು, ವಿಚ್ ಹ್ಯಾಸ್ ನೋ ವಾಟರ್ ಇನ್ ಇಟ್ ಅಲ್ವಾ. ಹಾಗಾಗಿ ಈ ಒಂದು ಪಾರ್ಟಲ್ಲಿ ಅಕ್ವೇಯಸ್ ಅಂತ ಹೇಳಿ ಬರೀಲೇಬೇಕಾಗುತ್ತೆ. ಬಿಕಾಸ್ ಅಕ್ವೇಯಸ್ ಅಂತ ಹೇಳಿದರೆ ವಾಟರ್ ಮಿಕ್ಸ್ಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ತಗೊಳ್ಳುವಂಥದ್ದು. ಸಾಲ್ಟ್ ಸೊಲ್ಯೂಷನ್ MgCl2 ಅಂತ ಹೇಳುವಂಥದ್ದು. ಇಲ್ಲಿ ಅಕ್ವೇಯಸ್ ನೀರಿದ್ರೆ ಆ್ಯಸಿಡ್ ಒಳಗಡೆ ಆಬ್ವಿಯಸ್ಲಿ ಅಲ್ಲಿ ಏನಾಗಿರಬೇಕು, ಅದು ಅಕ್ವೇಯಸ್ ಸ್ಟೇಟಲ್ಲಿ ಇರಬೇಕು ತಾನೆ. ಸೊ ಇಲ್ಲಿ ಅಕ್ವೇಯಸ್ ಆಯಿತು. ಹೈಡ್ರೋಜನ್ ಇಸ್ ಅ ಗ್ಯಾಸ್. ಸೊ ದ್ಯಾಟ್ಸ್ ಆಲ್. ದಿಸ್ ಕ್ವೆಶನ್ ಬೀನ್ ಆಸ್ಕ್ಡ್ ಇನ್ 2022. ಅಬ್ಸರ್ವ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಈ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಮೆಟಲ್ಸ್ ಮೇಲ್ಗಡೆ ಇರುವ ಹಾಗೆ ಮೇಲ್ಗಡೆದು ರಿಯಾಕ್ಷನ್ಗೆ ಕರೆಸ್ಪಾಂಡೆಂಟ್ ಆಗಿ ನಾವು ಬರಿಬೇಕಂದ್ರೆ ಡಿಕ್ರೀಸಿಂಗ್ ಆರ್ಡರ್, ಮೋಸ್ಟ್ ರಿಯಾಕ್ಟಿವ್ ಇಂದ ಲೀಸ್ಟ್ ರಿಯಾಕ್ಟಿವ್ ಆಗಿರುವಂತಹ ಆರ್ಡರ್, ಓಕೆನಾ. ಲೆಟ್ಸ್ ಡೂ ಇಟ್ ನಾವು. ಈಗ Fe is more reactive than copper, ಹಾಗಾಗಿ Fe is displaced copper from the copper sulphate solution. But zinc is more reactive than Fe, hence zinc displaced Fe from ferrous sulphate solution. ಹಾಗಾಗಿ ಇಲ್ಲಿ ಮೋಸ್ಟ್ ರಿಯಾಕ್ಟಿವ್ ಯಾವುದಾಯಿತು? zinc is most reactive compared to Fe. Fe is more reactive compared to copper. This is what I understood from the above reaction. But what did they ask? Decreasing order of reactivity. Idu decreasing order ideyalla, zinc in the ferrous, ferrous in the copper. So correct answer is A, option A. So highest reactive in the least reactive. Decreasing order alli reactivity anna ನಾವು ಬರೆದ್ವಿ. Next question. Manufacturers of chips flush the packets of nitrogen, packets of the chips with nitrogen gas. Why? To avoid rancidity. ಅಲ್ವಾ? To avoid rancidity. Rancidity-ಯನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ what is rancidity? Rancidity is a condition where the oil or fat present in the food item undergoes oxidation with the aerial oxygen or atmospheric oxygen, which changes taste and smell. Flavor, taste, smell ಎಲ್ಲವನ್ನು ಚೇಂಜ್ ಮಾಡುತ್ತೆ, and the process is called as rancidity. To avoid this rancidity, the food material should not come in contact with oxygen. Hence, the packets of chips or the food products will be flushed with nitrogen gas ಅಂತ ಹೇಳಿ ನೀವು ಕಲ್ತಿದ್ದೀರಾ ಇದನ್ನು ಅಲ್ವಾ. ನೆಕ್ಸ್ಟ್ ಕ್ವೆಶನ್ ಬಂದು strips of zinc, iron, magnesium and copper. Okay, I will be writing them. This is zinc. This is iron. This is magnesium and this is copper. Okay, in the test tube ABCD, A alli zinc ide, B alli iron ide, C alli magnesium ide, D alli copper ide. All right, same quantity of ferrous sulphate solution is added to this test tube. ಯಾವ ಸೊಲ್ಯೂಷನ್ ಅನ್ನು ಆ್ಯಡ್ ಮಾಡ್ತಾರೆ? ಫೆರಸ್ ಸಲ್ಫೇಟ್. ಸೇಮ್ ಕ್ವಾಂಟಿಟಿ, ಅದು ಕೂಡ ಎಲ್ಲದಕ್ಕೂ ಕೂಡ ಫೆರಸ್ ಸಲ್ಫೇಟನ್ನು ಆ್ಯಡ್ ಮಾಡ್ತಾರೆ. Test tube A has ferrous sulphate, test tube B has ferrous sulphate, test tube C also has same quantity of FeSO4, that is ferrous sulphate. Test tube D also has same quantity of FeSO4. ಫಸ್ಟಿಗೆ ಈ ಪಿಕ್ಟೋರಿಯಲ್ ಡಯಾಗ್ರಾಮ್ ಮಾಡ್ಕೊಬಿಟ್ರೆ ನೀವು ಆ ಕ್ವೆಶನನ್ನು ಹತ್ತು ಸಲ ಓದೋದನ್ನ ಅವಾಯ್ಡ್ ಮಾಡ್ಬೋದು, ನಿಮಗೆ ಟೈಮ್ ಸೇವ್ ಆಗುತ್ತೆ. ಇನ್ ವಿಚ್ ಟೆಸ್ಟ್ ಟ್ಯೂಬ್ ಕೆಮಿಕಲ್ ರಿಯಾಕ್ಷನ್ ವಿಲ್ ಅಕರ್? ಈಗ ಈಸಿ ಅಲ್ವಾ ನಿಮಗೆ ಮೈಂಡಲ್ಲಿ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ. ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದನ್ Fe, ಸೊ ಜಿಂಕ್ ಡೆಫಿನೆಟ್ಲಿ ಡಿಸ್ಪ್ಲೇಸಸ್ Fe. ಹಾಗಾಗಿ ಟೆಸ್ಟ್ ಟ್ಯೂಬ್ ಎ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. Fe ಡಿಸ್ಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಎಕ್ಸ್ಚೇಂಜ್ ಆಗುತ್ತೆ ಅಲ್ಲಿ ಹೊರತು ಡಿಸ್ಪ್ಲೇಸ್ ಮಾಡಿ ನ್ಯೂ ಪ್ರಾಡಕ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂಟರ್ನಲ್ ಒಂದು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಡೆಫಿನೆಟ್ಲಿ ಅಲ್ಲಿ ಪಾಸಿಬಲ್ ಇದೆ.
Fe from the metal will go to the solution, from the solution will come back to the metal, but ಅಲ್ಲಿ ಏನು ಡಿಫ್ರೆನ್ಸ್ ಆರ್ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸ್ ನಿಮಗೆ ಗೊತ್ತಾಗಲ್ಲ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆಯಾ ಅಂತ ಹೇಳಿ ಕೇಳಿದ್ರೆ ಏನು ಹೇಳಬೇಕು, ಒಂದು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗ್ತಾ ಇದೆ, ಬಟ್ ನ್ಯೂ ಪ್ರಾಡಕ್ಟ್ ಅಲ್ಲಿ ಸಿಗ್ತಾ ಇಲ್ಲ. ಯು ಆರ್ ನಾಟ್ ಗೆಟಿಂಗ್ ಎನಿ ನ್ಯೂ ಪ್ರಾಡಕ್ಟ್ ಅಂತ ಹೇಳಿ. ಸೊ ವಿಸಿಬಲ್ ಆಗಿ ಅದು ಗೊತ್ತಾಗಲ್ಲ ನಮಗೆ. ಮೆಗ್ನೀಷಿಯಮ್ FeSO4, ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್. ಮೆಗ್ನೀಷಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದನ್ Fe. ಸೊ ಮೆಗ್ನೀಷಿಯಮ್ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಟೆಸ್ಟ್ ಟ್ಯೂಬ್ A, ಟೆಸ್ಟ್ ಟ್ಯೂಬ್ C ಅಲ್ಲಿ ರಿಯಾಕ್ಷನ್ ಆಯಿತು. ಕಾಪರ್ FeSO4, ಕಾಪರ್ ಇಸ್ ಲೀಸ್ಟ್ ರಿಯಾಕ್ಟಿವ್ ದನ್ Fe. ಹಾಗಾಗಿ ಟೆಸ್ಟ್ ಟ್ಯೂಬ್ D ಅಲ್ಲಿ ಕಾಪರ್ ಕೆನ್ ನಾಟ್ ಡಿಸ್ಪ್ಲೇಸ್ Fe. ಕರೆಕ್ಟಾ? ಸೊ ಯಾವುದೆಲ್ಲ 2 ಎಲಿಮೆಂಟ್ಸ್ ಡಿಸ್ಪ್ಲೇಸ್ ಮಾಡುತ್ತೆ? A ಮತ್ತು C ಅಂತ ಹೇಳುವಂತಹ ಎರಡು ಟೆಸ್ಟ್ ಟ್ಯೂಬಲ್ಲಿ Fe is displaced by zinc, Fe is displaced by magnesium. Then why ಅಂತ ಹೇಳಿ ಕೇಳಿದ್ದಾರೆ? ಬಿಕಾಸ್ zinc and magnesium they are more reactive than Fe, hence it displaces. Write the chemical equation for the reaction that taking place. So chemical reactions ಬರ್ದ್ಬಿಡೋಣ. ಇಲ್ಲಿ ಸ್ಕ್ರೀನ್ಸ್ ಕಲರ್ಸ್ ಚೇಂಜ್ ಮಾಡಬೇಕು. Okay. Fe is zinc first ತಗೊಳ್ಳೋಣ. ಜಿಂಕ್ ಅನ್ನ FeSO4 ಅಲ್ಲಿ ಹಾಕಿದಾಗ ಏನಾಯಿತು ಅಂತ ಹೇಳಿ. ಜಿಂಕ್ Fe ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಜಿಂಕ್ ಸಲ್ಫೇಟ್ ಪ್ಲಸ್ Fe. ಓಕೆನಾ? ಇದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ರಿಯಾಕ್ಷನ್ ಪಾಸಿಬಲ್ ಆಯ್ತಲ್ವ. ದೆನ್ ನೆಕ್ಸ್ಟ್ ರಿಯಾಕ್ಷನ್ ಬಂದು ಮೆಗ್ನೀಷಿಯಮ್ ಅಲ್ವಾ. ಮೆಗ್ನೀಷಿಯಮ್ ರಿಯಾಕ್ಟಿಂಗ್ ವಿತ್ ಫೆರಸ್ ಸಲ್ಫೇಟ್ ಏನಾಯ್ತು ಇಲ್ಲಿ? ಮೆಗ್ನೀಷಿಯಮ್ Fe ಅನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಸೊ ವಿ ಗೆಟ್ ಮೆಗ್ನೀಷಿಯಮ್ ಸಲ್ಫೇಟ್ ಪ್ಲಸ್ Fe. ಇದೆರಡು ರಿಯಾಕ್ಷನ್ ಪಾಸಿಬಲ್ ಆಯಿತು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ನಾವು ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ನ ಬರೀಬೇಕು. ನೋಡೋಣ. ಹೌ ಕ್ಯಾನ್ ವಿ ಕನ್ಫರ್ಮ್ ಬೈ ಅಬ್ಸರ್ವೇಷನ್ ದಟ್ ದೀಸ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಟೇಕಿಂಗ್ ಪ್ಲೇಸ್? ಹೇಗೆ ನಾವು ಅಬ್ಸರ್ವ್ ಮಾಡಬಹುದು ಅಂದರೆ ಅಬ್ಸರ್ವೇಷನ್ಸ್ ಯಾವುದೆಲ್ಲ? ಚೇಂಜ್ ಇನ್ ಕಲರ್, ಇವಲ್ಯೂಷನ್ ಆಫ್ ಗ್ಯಾಸ್, ಮತ್ತೇನಾಯಿತು ಚೇಂಜ್ ಇನ್ ಟೆಂಪ್ರೇಚರ್, ಪ್ರೆಸಿಪಿಟೇಟ್ ಫಾರ್ಮೇಷನ್. 4 ಅಬ್ಸರ್ವೇಷನಲ್ಲಿ ಯಾವ್ದು ನಡೀತಾ ಇದೆ ಅಂತ ಹೇಳೋದನ್ನು ಕೂಡ ವಿ ಹ್ಯಾವ್ ಟು ಕಮೆಂಟ್ ಇಟ್. ಸೊ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್ ಅಂತ ಹೇಳಿ ಕೇಳಿದ್ದಾರೆ. PbNO3 ಹೋಲ್ ಟ್ವೈಸ್ ಅನ್ನು ಹೀಟ್ ಮಾಡಿದಾಗ ವಿ ಗೆಟ್ PbO ಮತ್ತು ಬ್ರೌನ್ ಕಲರ್ ಗ್ಯಾಸ್ ಆಫ್ NO2 and oxygen. ಬ್ಯಾಲೆನ್ಸ್ ಮಾಡಬೇಕಲ್ವಾ? ಸೊ ಲೆಟ್ಸ್ ಬ್ಯಾಲೆನ್ಸ್ ದಿಸ್ ಇಕ್ವೇಷನ್. ದೆರ್ ಆರ್ 2 ನೈಟ್ರೋಜನ್. ಸೊ ಇನಿಷಿಯಲಿ ಐ ವಿಲ್ ರೈಟ್ 2. ಒಂದು Pb, ಎರಡು ಕಡೆ ಮೆಟಲ್ಸನ್ನು ಸ್ಟಾರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ. ಎರಡು ಕಡೆ ಮೆಟಲ್ ಒಂದಿದೆ. ನಾನ್ ಮೆಟಲ್ ನೈಟ್ರೋಜನ್ ಐ ವಿಲ್ ಸ್ಟಾರ್ಟ್ ವಿತ್ 2 and 2 ಬ್ಯಾಲೆನ್ಸ್ಡ್. ದೆನ್ ಗೋ ಫಾರ್ ಆಕ್ಸಿಜನ್. ಇಲ್ಲಿ 6 ಆಕ್ಸಿಜನ್ ಇದೆ ನಮ್ಮ ರಿಯಾಕ್ಟೆಂಟ್ ಸೈಡಲ್ಲಿ. ಪ್ರಾಡಕ್ಟ್ ಸೈಡಲ್ಲಿ 2 2 4 + 1 5, 5 + 2 7 ಆಯಿತು. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳಿ ನಾ ಈಚೆ ರೈಸ್ ಮಾಡಿದೆ Pb ಅನ್ನು. ಸೊ Pb ಏನಾಯ್ತು ಇಲ್ಲಿ 2 ಆಯಿತು. ನೈಟ್ರೋಜನ್ ಏನಾಯಿತು 4 ಆಯಿತು ಇಲ್ಲಿ ನೈಟ್ರೋಜನ್. ಓಕೆ, ಸೊ ಟೋಟಲ್ ಕೌಂಟ್ ಆಫ್ ಆಕ್ಸಿಜನ್ ಈಚೆ ಕಡೆ ಬಂದಾಗ ನೋಡಿ ಎಷ್ಟಾಯಿತು ಅಂತ ಹೇಳಿ 12 ಆಗಿರುತ್ತೆ. ಇಲ್ಲಿ 3 2 6 + 2 12 ಆಕ್ಸಿಜನ್ ಇದೆ. ಇಲ್ಲಿ 4 2 8 + 2 10 + 2 12 ಆಕ್ಸಿಜನ್ ಇದೆ. ಎರಡು ಕಡೆ ಆಕ್ಸಿಜನ್ ಆಯಿತು. ಹೀಟ್ ಅಂತ ಹೇಳುವ ಕಾರಣಕ್ಕೆ ಅಬೌವ್ ದ ರಿಯಾಕ್ಷನ್ ನಾವಿಲ್ಲಿ ಬರೀಬೇಕಾಗುತ್ತೆ. ಅಬ್ಸರ್ವೇಷನ್ ಇಲ್ಲಿ ಕೇಳಿದ್ರಲ್ಲ, ಹೌ ಕ್ಯಾನ್ ವಿ ಕನ್ಫರ್ಮ್ ಬೈ ಅಬ್ಸರ್ವೇಷನ್ ಅಂತ ಹೇಳಿ. ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ and the confirmation can be given by observing the brown color nitrogen dioxide gas. Confirmation ಹೇಗೆ ಸಿಗುತ್ತೆ ನಮಗೆ? This reaction is happening. ಅದರದ್ದು confirmation can be done by observing nitrogen dioxide gas. So ಇದಾಯಿತು. Next, sodium sulfate reacts with barium chloride. So sodium sulfate reacting with barium chloride ಅಂತ ಹೇಳಿದಾಗ ಇಲ್ಲೂ precipitate reaction ಅಲ್ವಾ? sodium sulfate and ಬೇರಿಯಂ ಕ್ಲೋರೈಡ್. ಇದ್ರದ್ದು ಶಾರ್ಟ್ಸ್ ಕೂಡ ನಾವು ಮಾಡಿದ್ದೀವಿ ನಮ್ಮ ಚಾನಲ್, ನೀವು ನೋಡ್ಬೋದು. ಸೊ ಏನಾಯಿತು ಇಲ್ಲಿ ಸೋಡಿಯಂ ವಿಲ್ ಟೇಕ್ ಅಪ್ ದ ಕ್ಲೋರಿನ್. ಸಲ್ಫೇಟ್ ಏನಾಗುತ್ತೆ ಬೇರಿಯಂ ಜೊತೆ ರಿಯಾಕ್ಟ್ ಆಗುತ್ತೆ. ಆರ್ ಬೇರಿಯಂ ಕ್ಲೋರೈಡ್ದು ಕ್ಲೋರೈಡನ್ನು ಸಲ್ಫೇಟ್ ಡಿಸ್ಪ್ಲೇಸ್ ಮಾಡುತ್ತೆ. ಎರಡು ಕಡೆ ಮ್ಯೂಚುವಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಆ್ಯಂಡ್ ಯು ಎಂಡ್ ಅಪ್ ಗೆಟಿಂಗ್ ವೈಟ್ ಕಲರ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್. ಇದು ವೈಟ್ ಕಲರ್ ಪ್ರೆಸಿಪಿಟೇಟ್ ಕೂಡ ಆಗಿರುತ್ತೆ.
with the side product, soluble product of sodium chloride. This reaction already looks balanced, but ನೋಡೋಣ ಎರಡು ಸೋಡಿಯಂ ಇದೆ, ಇಲ್ಲೊಂದೇ ಸೋಡಿಯಂ ಇರುವಂಥದ್ದು. ಸೊ ನಾನು 2 ಅಂತ ಹೇಳಿ ಹಾಕೊಂಡೆ. 1 ಬೇರಿಯಂ 1 ಸಲ್ಫರ್ 4 ಆಕ್ಸಿಜನ್ 4 ಆಕ್ಸಿಜನ್. ಸೊ ಈಕ್ವೇಷನ್ ಲುಕ್ಸ್ ಬ್ಯಾಲೆನ್ಸ್ಡ್. ಅವ್ರು ಕೇಳಿದರೆ ಹೌ ಡು ಯು ಕನ್ಫರ್ಮ್ ದಿ ಅಬ್ಸರ್ವೇಷನ್ ಅಂತ ಹೇಳಿ. ವೈಟ್ ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಬೈ ಅಬ್ಸರ್ವಿಂಗ್ ದ ಫಾರ್ಮೇಷನ್ ಆಫ್ ವೈಟ್ ಕಲರ್ ಪ್ರೆಸಿಪಿಟೇಟ್ ವಿ ಕ್ಯಾನ್ ಕನ್ಫರ್ಮ್ ದ ರಿಯಾಕ್ಷನ್ ಅಂತ ಹೇಳಿ ನೀವು ಬರಿಬೋದು. ಒಂದು ಸೆಂಟೆನ್ಸ್ನ ಆ್ಯಡ್ ಮಾಡ್ಬೋದು. ಆ ಸೆಂಟೆನ್ಸ್ನ ಬರೆದು ಈ ಬ್ಯಾಲೆನ್ಸ್ಡ್ ಇಕ್ವೇಷನ್ಸ್ ಕೆಳಗಡೆ ಆ ಸೆಂಟೆನ್ಸ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 2020ಯಲ್ಲಿ ಕೇಳಿರುವಂತಹ ಕ್ವೆಶನ್, an iron ring is to be coated with copper. How can we do this without using electricity ಅಂತ ಹೇಳಿ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಪಾಸಿಬಲ್ ಅಲ್ವಾ. ಎಲೆಕ್ಟ್ರಿಸಿಟಿ ಏನು ಪಾಸ್ ಮಾಡಬೇಕಾಗಿಲ್ಲ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ತಗೊಳ್ಳೋಣ. ಅಯನ್ ರಿಂಗ್ ಟು ಬಿ ಕೋಟೆಡ್ ವಿತ್ ಕಾಪರ್ ಅಲ್ವಾ. ಅಯನ್ ರಿಂಗನ್ನು ಕಾಪರಲ್ಲಿ ಕೋಟ್ ಮಾಡಬೇಕಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ. ಸೊ ವಾಟ್ ವಿ ಶುಡ್ ಡೂ ಇಫ್ ವಿ ಹ್ಯಾವ್ ಟು ಕೋಟ್ ಅಯನ್ ರಿಂಗ್ ವಿತ್ ಕಾಪರ್ ಅಂತ ಹೇಳಿ. ಸೊ ವೆರಿ ಸಿಂಪಲ್, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಳ್ಳಿ. ಅಯನ್ ರಿಂಗ್ ಹಾಕಬೇಕು. ನಾನು ಐ ವಿಲ್ ಯೂಸ್ ದ ಕಲರ್. ಈಗ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ಬಂದು ಇದಿರುತ್ತೆ. ಪೇಂಟ್ ಯೂಸ್ ಮಾಡೋಣ ಸ್ವಲ್ಪ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಓಕೆ. ಆ್ಯಕ್ಚುಲಿ ಬಿಕರ್ ಫುಲ್ ಯಾರು ತಗೊಳ್ಳಲ್ಲ. ಆ್ಯಂಡ್ ಯು ಪ್ಲೇಸಿಂಗ್ ಅಯನ್ ರಿಂಗ್. ಒಂದು ಬ್ರೌನ್ ಕಲರ್ ಅಯನ್ ರಿಂಗನ್ನು ನಾನು ಇಡ್ತೀನಿ. ಪೆನ್ ಸೈಜ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಹಾಂ, ಈಗ ಏನಾಯಿತು, ಎಫ್ ಇ ರಿಂಗ್ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟಿದ್ದೀರಾ. ಸೊ ವಾಟ್ ಹ್ಯಾಪನ್ಸ್, ಇಲ್ಲಿರುವಂತಹ ಅಯನ್ ವಿಲ್ ಕಮ್ ಟು ದ ಸೊಲ್ಯೂಷನ್. ಕಾಪರ್ ಏನಾಗುತ್ತೆ, ಅಯನ್ ರಿಂಗ್ ಮೇಲೆ ಡೆಪಾಸಿಟ್ ಆಗುತ್ತೆ ಅಲ್ವಾ. ಸೊ ಎಫ್ ಇ ಈಸ್ ಮೋರ್ ರಿಯಾಕ್ಟಿವ್. ಹಾಗಾಗಿ ಏನು ಮಾಡುತ್ತೆ, ಎಫ್ ಇ ಈಸ್ ಮೋರ್ ರಿಯಾಕ್ಟಿವ್. ಇಟ್ ವಿಲ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ದ ಸೊಲ್ಯೂಷನ್ ಆ್ಯಂಡ್ ಇಟ್ ವಿಲ್ ಚೇಂಜ್ ದ ಕಲರ್. ಅಲ್ಟಿಮೇಟ್ಲಿ ಕಲರ್ ಏನಾಯ್ತು ಅಲ್ಲಿ, ಕಲರ್ ದ ಸೇಮ್ ಕಲರ್ ಏನಾಗಿ ಚೇಂಜ್ ಆಯಿತು, ಗ್ರೀನಾಗಿ ಚೇಂಜ್ ಆಗುತ್ತೆ. ದ ಕಲರ್ ವಿಲ್ ಗ್ರ್ಯಾಜುವಲಿ ಚೇಂಜಸ್ ಇನ್ ಟು ಗ್ರೀನ್. ಯಾಕೆ ಈ ಗ್ರೀನ್ ಕಲರ್ ಚೇಂಜ್ ಆಗಿರೋದು ಉದ್ದೇಶ ಏನು, ಸೊಲ್ಯೂಷನಲ್ಲಿ ಫೆರಸ್ ಸಲ್ಫೇಟ್ ಬರ್ತಾ ಇದೆ, ಕಾಪರ್ ಸಲ್ಫೇಟ್ ಅಲ್ಲ ಅಂತ ಹೇಳಿ. ಸೊ ವೆರಿ ಸಿಂಪಲ್, ಹೌ ಡು ಯು ಡೂ ದಿಸ್? ಥ್ರೂ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬೈ ಕೀಪಿಂಗ್ ಅಯನ್ ರಿಂಗ್ ಇನ್ ಅ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ದಾಟ್ಸ್ ಇಟ್. ಸೊ ಅಯನ್ ರಿಂಗನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಟ್ಟಾಗ ಅಯನ್ ವಿಲ್ ಬಿ ಡಿಸ್ಪ್ಲೇಸಿಂಗ್ ಕಾಪರ್. ಕಾಪರ್ ಗೆಟ್ಸ್ ಡೆಪಾಸಿಟೆಡ್ ಆನ್ ದ ಅಯನ್ ರಿಂಗ್. ಹಾಗಾಗಿ ಏನಾಯ್ತಲ್ಲಿ, ಕಾಪರ್ ಕೋಟ್ ಆಗುತ್ತೆ ಅಯನ್ ರಿಂಗ್ ಮೇಲೆ ಅಂತ ಹೇಳಿ. ಈಸಿ ಪೀಸಿ ರಿಯಾಕ್ಷನ್ ಅದು. ನೆಕ್ಸ್ಟ್ ಕಾಪರ್ ಆಕ್ಸಿಜನ್ ಅಂದರೆ ಕ್ಯುಪ್ರಸ್ ಆಕ್ಸೈಡ್, ಅದು ರಿಯಾಕ್ಟ್ಸ್ ವಿತ್ ಕಾಪರ್ ಆಕ್ಸೈಡ್, ಅದು ನಾಟ್ ಕ್ಯುಪ್ರಸ್ ಆಕ್ಸೈಡ್. ಕ್ಯುಪ್ರಸ್ ಆಕ್ಸೈಡ್ ಅಂತ ಹೇಳಿದರೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗುತ್ತೆ. Cu2O ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. ಕ್ಯುಪ್ರಸ್ ಆಕ್ಸೈಡ್ಗೆ Cu2O ಅಂತ ಹೇಳಿ ನಾವು ಬರಿಬೇಕಾಗುತ್ತೆ, ಹೌದಾ. ಸೊ ಕ್ಯುಪ್ರಸ್ ಅಂತ ಹೇಳಿದರೆ ಕಾಪರ್ ಇನ್ +1 ಆಕ್ಸಿಡೇಷನ್ ಸ್ಟೇಟ್ ಅಂತೇಳಿ, ಕಾಪರ್ ಅಂತ ಹೇಳಿದರೆ ಕಾಪರ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ. ಸರಿ, ಈ ಒಂದು ರಿಯಾಕ್ಷನ್ ತಗೊಂಡ್ರೆ ಇನ್ ದಿಸ್ ರಿಯಾಕ್ಷನ್ ಯಾವುದು ಆಕ್ಸಿಡೈಸ್ ಆಯಿತು, ಯಾವುದು ರೆಡ್ಯೂಸ್ ಆಯಿತು ಅಂತ ಹೇಳಿದ್ರೆ ನಾವು ನೋಡೋಣ. ಸೊ ಆಲ್ರೆಡಿ ಹೇಳಿದೆ, ಆಕ್ಸಿಡೈಸ್ ಯಾವುದಾಯಿತು, ಯಾವುದಕ್ಕೆ ಆಕ್ಸಿಜನ್ ಇರಲಿಲ್ವೋ ಅದಕ್ಕೆ ಆಕ್ಸಿಜನ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ H2 ಆಕ್ಸಿಡೈಸ್ ಆಯಿತು. ಯಾವುದು ರೆಡ್ಯೂಸ್ ಆಗುತ್ತೆ, ಯಾವುದಕ್ಕೆ ಆಕ್ಸಿಜನ್ ಇರುತ್ತೋ ಅದು ಬಿಟ್ಕೊಡುತ್ತೆ ಆಕ್ಸಿಜನನ್ನು. ಸೊ ಇಲ್ಲಿ ಕಾಪರ್ ಆಕ್ಸೈಡಿಗೆ ಆಕ್ಸಿಜನ್ ಇತ್ತಲ್ವಾ, ಅದು ಬಿಟ್ಕೊಡುತ್ತೆ, ಹಾಗಾಗಿ ಅದು ರೆಡ್ಯೂಸ್ ಆಗುತ್ತೆ. ಯಾವುದಕ್ಕೆ ಆಕ್ಸಿಜನ್ ಇಲ್ವೋ ಅದಕ್ಕೆ ಆಕ್ಸಿಜನ್ ಆ್ಯಡ್ ಆಗುತ್ತೆ. ಆ ಪ್ರಾಸೆಸನ್ನು ನೀವು ಆಕ್ಸಿಡೈಸ್ಡ್ ಅಂತ ಹೇಳಿ ಕರಿತೀರಾ. ಯಾವುದಕ್ಕೆ ಆಕ್ಸಿಜನ್ ಇಲ್ವೋ ಅದಕ್ಕೆ ಆಕ್ಸಿಜನ್ನ, ಯಾವುದಕ್ಕೆ ಆಕ್ಸಿಜನ್ ಇರುತ್ತೋ ಆ ಆಕ್ಸಿಜನ್ನ ನೀವು ಬಿಟ್ಕೊಡ್ತೀರಾ. ಸೊ ಅದಕ್ಕೆ ನೀವೇನಂತ ಹೇಳಿ ಕರಿತೀರಾ, ರೆಡ್ಯೂಸ್ಡ್ ಅಂತ ಹೇಳಿ ಕರಿತೀರಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶ್ಚನ್. ನೆಕ್ಸ್ಟ್ ಬಂದು ದ ರಿಯಾಕ್ಷನ್ ಆಫ್ ಬೇರಿಯಂ ಕ್ಲೋರೈಡ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ ಸೊಲ್ಯೂಷನ್ ಇಸ್ ಅನ್ ಎಕ್ಸಾಂಪಲ್
ಫಾರ್ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್? ನಾವು ಇವಾಗಷ್ಟೇ ನೋಡಿದ್ವಿ, ಇಟ್ ಇಸ್ ಅ ಡಬಲ್ ಡಿಸ್ಪ್ಲೇಸ್ಮೆಂಟ್ ಬಿಕಾಸ್ ವಿ ಜಸ್ಟ್ ಲರ್ನ್ಡ್ ಇಟ್ ನಾವು, ಅದರಲ್ಲಿ ವೈಟ್ ಪ್ರೆಸಿಪಿಟೇಟ್ ಸಿಗುತ್ತೆ ಅಂತ ಹೇಳಿ ಅಲ್ವಾ. ವೈ write the balanced chemical equation for this reaction ಅಂತ ಹೇಳಿ. It is a double displacement reaction. ಯಾವ type of chemical reaction? Double displacement. Why? Because when two salt solutions are reacting, from both the reactant, two ions are mutually getting exchanged. You explain the definition of double displacement. Ali ಡಬಲ್ ಡಿಸ್ಪ್ಲೇಸ್ಮೆಂಟ್ಸ್ ರಿಯಾಕ್ಷನ್ ಅಂತ ಹೇಳಿದರೆ ಏನು ಅನ್ನೋದನ್ನು ಬರೀರಿ, ಮತ್ತು ಅದು ಹೇಗಾಗ್ತದೆ ಈ ಬೇರಿಯಂ ಕ್ಲೋರೈಡಲ್ಲಿ, ಸೋಡಿಯಂ ಸಲ್ಫೇಟಲ್ಲಿ. ಸೊ ಇನ್ ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್, the negative ion, sulphate ion, is attached to the barium, chloride ion is attached to sodium, forming a white color precipitate. Barium sulphate, white color precipitate, and sodium chloride. Balance ಮಾಡೋದು ಹೇಗೆ? just 2 sodium chloride ಹಾಕಿದ್ರೆ the whole equation got balanced ಅಂತ ಹೇಳಿ ಆಯಿತು ಇಲ್ಲಿ. ಸೊ the white color barium sulphate ಅನ್ನು ನಾವೇನಂತ ಹೇಳಿ ಕರಿತೀವಿ? precipitate ಅಂತ ಹೇಳಿ ರೆಫರ್ ಮಾಡ್ತೀವಿ. Write the balanced equation, ಬರ್ದಾಯಿತು ಇಲ್ಲಿ. The chemical equation that represents neutralization reaction, ಇದು actually connected to your second chapter also. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಯಾವುದು ಇದರಲ್ಲಿ ಅಂತ ಹೇಳಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದರೆ ಅಲ್ಲಿ ಯಾವುದೆಲ್ಲ ಇರಬೇಕು? 2 ಮೇನ್ ಕಾಂಪೊನೆಂಟಲ್ಲಿ ಆ್ಯಸಿಡು ಇರಬೇಕು, ಬೇಸ್ ಕೂಡ ಇರಬೇಕು ಅಲ್ವಾ. ಆ್ಯಸಿಡ್ ಆ್ಯಂಡ್ ಬೇಸ್ ಎರಡೂ ಇರಬೇಕು. ಸೊ ಇದು ಆ್ಯಸಿಡ್ ಬೇಸ್ಗೂ ರಿಲೇಟೆಡ್ ಆಗಿರುತ್ತೆ, ನಿಮ್ಮ ಫಸ್ಟ್ ಚಾಪ್ಟರ್ಗೂ ಕೂಡ ರಿಲೇಟೆಡ್ ಆಗಿರುತ್ತೆ. ಸೊ ಹೇಗೆ ಇದನ್ನ ಮಾಡ್ತೀರಾ? ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್. ಸೊ ಬೇಸ್ ವಿಲ್ ರಿಯಾಕ್ಟ್ ವಿತ್ ಅನ್ ಆ್ಯಸಿಡ್ ಗಿವಿಂಗ್ ಸಾಲ್ಟ್, ವಾಟರ್ ಪ್ಲಸ್ ಇಲ್ಲಿ ಹೀಟ್ ಕೂಡ ಇರುತ್ತೆ. ಇದು ನಿಮ್ಮ ನಾಲೆಜಿಗೋಸ್ಕರ. ಸೊ ಆಬ್ವಿಯಸ್ಲಿ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನಾವು ಚೆಕ್ ಮಾಡೋಣ ಯಾಕೆ ಆಪ್ಷನ್ 1, 2, 3 ಅಲ್ಲ ಅಂತ ಹೇಳಿ. ಆಪ್ಷನ್ 1ಅಲ್ಲಿ ನೋಡಿ, ಇದು ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ ಸೊಲ್ಯೂಷನ್ ಇಸ್ ರಿಯಾಕ್ಟಿಂಗ್ ವಿತ್ ಸಲ್ಫರ್. ಅಲ್ಲೇನಾಯಿತು? ಮ್ಯೂಚುವಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ ವೈಟ್ ಕಲರ್ ಪ್ರೆಸಿಪಿಟೇಟ್ ಸಿಗುತ್ತೆ, ಇಲ್ಲಿ ಸೆಕೆಂಡ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಅ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಫಸ್ಟ್ ಒನ್ ಅದು ನ್ಯೂಟ್ರಲೈಸೇಷನ್ ಅಲ್ಲ. ಸೆಕೆಂಡಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್, ಇದು MnO2 ಅಂತ ಹೇಳಿ. ನೀವು ಈ 2 ಅನ್ನು ಕೆಳಗಡೆ ಬರೆದ್ರೆ ಅಲ್ಲೇನಾಯಿತು? ಮ್ಯಾಂಗನೀಸ್ ಬಂದುಬಿಟ್ಟು ರೆಡ್ಯೂಸ್ ಆಗುತ್ತೆ, ಮತ್ತು ನಮ್ಮ ಕ್ಲೋರಿನ್ ಬಂದುಬಿಟ್ಟು ಆಕ್ಸಿಡೈಸ್ ಆಗುತ್ತೆ ಇಲ್ಲಿ. ಸೊ ಕ್ಲೋರಿನಲ್ಲಿ ಇಲ್ಲಿ ಎಲೆಕ್ಟ್ರಾನ್ಸ್ ಇತ್ತು, ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿ. ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಅಂತಲೂ ಹೇಳ್ಬೋದು, ಹೈಡ್ರೋಜನ್ ಅಂತಲೂ ಹೇಳ್ಬೋದು. ಇಲ್ಲಿ ಕ್ಲೋರಿನ್ ಜೊತೆ ಹೈಡ್ರೋಜನ್ ಇತ್ತು, ಇಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಆಯಿತು. ಸೊ ಇಟ್ ಇಸ್ ಅ ಪ್ಯೂರ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕೂಡ ಹೇಳ್ಬೋದು ನೀವು ಅಲ್ವಾ. ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ದೆನ್ ದ ಲಾಸ್ಟ್ ಒನ್ AgNO3, ಅದು ಕೂಡ ಒಂದು ಪ್ರೆಸಿಪಿಟೇಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ನೋಡಿ NO3ಗೆ Cl ಹೋಯಿತು, H ಪಕ್ಕ NO3 ಬಂತು, Ag ಪಕ್ಕ Cl ಹೋಯಿತು. ಇಲ್ಲಿ AgCl ವೈಟ್ ಕಲರ್ ಸಿಲ್ವರ್ ಕ್ಲೋರೈಡ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಹಾಗಾಗಿ ಈಕ್ವೇಷನ್ 1 ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಈಕ್ವೇಷನ್ D ಇಸ್ ಆಲ್ಸೋ ಡಬಲ್ ಡಿಸ್ಪ್ಲೇಸ್ಮೆಂಟ್. ಈಕ್ವೇಷನ್ C ಅಂತ ಹೇಳುವಂಥದ್ದು ಪ್ಯೂರ್ಲಿ ಏನಂತ ಹೇಳ್ಬೋದು ನಾವು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ವಿಚ್ ಹ್ಯಾಪನ್ಸ್ ಬಿಟ್ವೀನ್ ಅನ್ ಆಸಿಡ್ ಆ್ಯಂಡ್ ಬೇಸ್ ರಿಸಲ್ಟಿಂಗ್ ಸಾಲ್ಟ್ ಆ್ಯಂಡ್ ವಾಟರ್ ವಿತ್ ಲಾರ್ಜ್ ಅಮೌಂಟ್ ಆಫ್ ಹೀಟ್, excessive heat. The possible chemical reaction among the following is, ಈ ಒಂದು ಕ್ಯಾಟಗರಿಯಲ್ಲಿ ಪಾಸಿಬಲ್ ರಿಯಾಕ್ಷನ್ಸ್ ಯಾವುದೆಲ್ಲ ಇದೆ ಅಂತ ಹೇಳಿ ನೋಡೋಣ. ಓಕೆ, ಫೆರಸ್ ಸಲ್ಫೇಟ್ ರಿಯಾಕ್ಟಿಂಗ್ ವಿತ್ ಲೆಡ್. ಆಬ್ವಿಯಸ್ಲಿ ಫೆರಸ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ PB, ಯಾಕೆಂದರೆ ಫೆರಸನ್ನು ಫಸ್ಟಿಗೆ ಇಟ್ಟು ಮತ್ತೆ PB ಮತ್ತೆ ಟಿನನ್ನು ನಾವು ಇಟ್ಟಿರುವಂಥದ್ದು. ಸೊ ಇಟ್ ಇಸ್ ನಾಟ್ ಪಾಸಿಬಲ್, ಈ ರಿಯಾಕ್ಷನ್ ಪಾಸಿಬಲ್ ಅಲ್ಲ. Zinc sulfate reacting with Fe, again not possible because zinc itself is more reactive than Fe, so Fe cannot displace zinc ಇಲ್ಲಿ. ಇಲ್ಲಿ ನೋಡಿ ಕಾಪರ್ ಮತ್ತು Ag, ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್ ಅಲ್ವಾ. ಹಾಗಾಗಿ ಕಾಪರ್ ಕ್ಯಾನ್ ಡಿಸ್ಪ್ಲೇಸ್ ಸಿಲ್ವರ್ ಫ್ರಮ್ ಇಟ್ ಸಾಲ್ಟ್ ಸೊಲ್ಯೂಷನ್, ಇದು ಪಾಸಿಬಲ್ ಇದೆ. PB ಮತ್ತು Cu ಇಲ್ಲ, ಇದು Cu ಕೆನಾಟ್ ಡಿಸ್ಪ್ಲೇಸ್. ಯಾಕೆ ಅಂತ ಹೇಳಿದರೆ Cu ಇಸ್ ಲೀಸ್ಟ್ ರಿಯಾಕ್ಟಿವ್ ದ್ಯಾನ್ PB, ಹಾಗಾಗಿ PB ವಿಲ್ ರಿಮೇನ್ ಇನ್ ದ ಸಾಲ್ಟ್ ಸೊಲ್ಯೂಷನ್ ಇಟ್ ಸೆಲ್ಫ್ ಅಂತ ಹೇಳಿ. ಸೊ ಈ ಥರದ ಟೈಪ್ ಆಫ್ ರಿಯಾಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅವ್ರು ಕೊಟ್ಟಿರುವಂಥದ್ದು ಅಲ್ಯೂಮಿನಿಯಂ ಡಿಸ್ಪ್ಲೇಸಿಂಗ್, ಏನು ಹೇಳ್ಬೋದು ಇಲ್ಲಿ? ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಆಕ್ಸಿಜನನ್ನು ಅಲ್ಯೂಮಿನಿಯಂ ತಗೊಳ್ಳುತ್ತೆ, ಇದೊಂದು ರೆಡಾಕ್ಸ್ ರಿಯಾಕ್ಷನ್ ಅಂತೂ ಕೂಡ ಹೇಳ್ಬೋದು, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಲೂ ಹೇಳ್ಬೋದು. ಇದು ಏನಿದು ಅಂತ ಹೇಳಿ ಕೇಳಿದ್ದಾರೆ. ಕಾಂಬಿನೇಷನ್ ಅಂತೂ ಅಲ್ಲ, ಯಾಕೆಂದರೆ ಕಾಂಬಿನೇಷನಲ್ಲಿ 2 ರಿಯಾಕ್ಟೆಂಟ್ ಜೊತೆಗಿದ್ದು ನಮಗೆ ಒಂದು ಪ್ರಾಡಕ್ಟ್ ಸಿಗಬೇಕು, ಅದಾಗ್ತಾ ಇಲ್ಲ ಇಲ್ಲಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತೂ ಅಲ್ಲ, ಡಬಲ್ ಡಿಸ್ಪ್ಲೇಸ್ಮೆಂಟಿಗೆ ನಮಗೆ 2 ಕಡೆ ಏನಾಗಿರಬೇಕು? ಸಾಲ್ಟ್ ಸೊಲ್ಯೂಷನ್ ಇರಬೇಕು ಅಲ್ವಾ. 2 ಕಡೆ ಸಾಲ್ಟ್ ಸೊಲ್ಯೂಷನ್ ಇರಬೇಕು, ಅಲ್ಲಿ ಒಂದು ಕಡೆ ಸಾಲಿಡ್ ಕಂಪೌಂಡ್ ಇದೆ. ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ ಡಿಕಂಪೋಸಿಷನ್ ಪಾಸಿಬಲ್ ಅಲ್ಲ, ಯಾಕೆಂದರೆ ಡಿಕಂಪೋಸಿಷನಲ್ಲಿ ಒಂದೇ ಒಂದು ರಿಯಾಕ್ಟೆಂಟ್ ಇರಬೇಕು, ಬಟ್ ಇಲ್ಲಿ 2 ರಿಯಾಕ್ಟೆಂಟ್ ಇದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದು ಹೌದು. ಹೇಗೆ? Fe ಜಾಗದಲ್ಲಿ ಅಲ್ಯೂಮಿನಿಯಮ್ ಕುತ್ಕೊಳ್ಳುತ್ತೆ. ಸೊ ಅಲ್ಯೂಮಿನಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಅಯನ್.
ಹೌದಾ? ಸೊ ಅಲ್ಯೂಮಿನಿಯಂ ಇಸ್ ಡಿಸ್ಪ್ಲೇಸಿಂಗ್ Fe, ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ 2019 ಕೇಳಿರುವಂಥ ಕ್ವೆಶನ್, write balanced chemical equation for the reaction taking place when aluminum reacts with hydrochloric acid. Very very simple. Metal in acid. When metal you put in acid, it will form salt. Ili aluminum trichloride and it releases hydrogen gas. So idana balance ಮಾಡೋದು ತುಂಬಾ ಇಂಪಾರ್ಟೆಂಟ್. Both the side metal is 1 balanced, non metal ಚೆಕ್ ಮಾಡಿ. ಇಲ್ಲಿ ಹೈಡ್ರೋಜನ್ ಫಸ್ಟ್ ಕ್ಲೋರಿನಿಗೆ ಹೋಗೋಣ. ಕ್ಲೋರಿನ್ 3 ಇದೆ, ಹಾಗಾಗಿ ನಾನು ಇಲ್ಲಿ 3 ಅಂತ ಹೇಳಿ ಬರೆದೆ. ಆದರೆ ಹೈಡ್ರೋಜನ್ 2 ಇದೆ, ಹಾಗಾಗಿ ನಾನು ಏನು ಮಾಡಬೇಕು, ಇಲ್ಲಿ ಹೈಡ್ರೋಜನ್ 2 ಕ್ಲೋರಿನ್ 3 ಅಂತ ಹೇಳಿದ ತಕ್ಷಣ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 3 6 ಅಂತ ಹೇಳಿ, ಸೊ 6 ಅಂತ ಹೇಳಿ ಬರೆದು ಇಲ್ಲಿ 3 ಅಂತ ಹೇಳಿ ಬರೆದ್ರೆ ದ ಹೋಲ್ ಇಕ್ವೇಷನ್ ಇಸ್ ಗಾಟ್ ಬ್ಯಾಲೆನ್ಸ್ಡ್. ಸೊ ಆದರೆ ಇಲ್ಲಿ ಕ್ಲೋರೈಡ್ ಬಂದು 2 ಆಯಿತು, ಹಾಗಾಗಿ ಅಲ್ಯೂಮಿನಿಯಂ 2 ಆಯಿತು. ಈಗ ಚೆಕ್ ಮಾಡಿ, ಎರಡೂ ಕಡೆ ಅಲ್ಯೂಮಿನಿಯಂ ಇದೆ. 2 3 6 ಕ್ಲೋರಿನ್, ಇಲ್ಲೂ ಕೂಡ 6 ಕ್ಲೋರಿನ್ ಇದೆ. 3 2 ಹೈಡ್ರೋಜನ್. ಈ 2 ಮತ್ತು 3 ಬಂದಾಗ ಅದೆರಡರದ್ದು ಮಲ್ಟಿಪ್ಲಿಕೇಶನ್ ನಂಬರ್ ಏನಿರುತ್ತೋ ಅದನ್ನು ಬರೆದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲಿ 2 ಇದ್ದರೆ 3 ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ 3 ಇದ್ದರೆ 2 ಇಂದ ಮಲ್ಟಿಪ್ಲೈ ಮಾಡಿ. ಹಾಗೆ ಸೆಕೆಂಡ್ ಒನ್, ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಲಿಬರೇಟೆಡ್ ವೆನ್ ಅ ಮೆಟಲ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಗಿವ್ ರೀಸನ್. ಮೆಟಲ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಲ್ಲ, ಯಾಕೆ ಅಂತ ಹೇಳಿ. ಬಿಕಾಸ್ H2 gas is oxidized into water by HNO3. ನಮ್ಮ HNO3 ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ H2 ಗ್ಯಾಸನ್ನು H2O ಆಗಿ ಆಕ್ಸಿಡೈಸ್ ಮಾಡ್ತಾರೆ, ಹಾಗಾಗಿ ಅದು ರಿಲೀಸ್ ಆಗಲ್ಲ ಅಂತ ಹೇಳಿ. ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? Write balanced chemical equation for the displacement reaction in which iron is a reactant. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ತುಂಬ ಸಲ ಬರೆದಿದ್ದೀವಿ. ಅಯನ್ ರಿಯಾಕ್ಟೆಂಟ್ ಆಗಿರುವಂತಹ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬರಿಬೇಕಂತ ಹೇಳಿದರೆ Fe ಕಾಪರ್ ಸಲ್ಫೇಟ್. ಮೋಸ್ಟ್ ಆಫ್ ದ ಟೈಮ್ ನೀವು ಅಬ್ಸರ್ವ್ ಮಾಡಿರ್ತೀರಿ ಇವಾಗಲೇ, ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಬ್ಯಾಲೆನ್ಸಿಂಗ್ ನಂಬರ್ಸ್ ಎಲ್ಲ ಜಾಸ್ತಿ ಬರಲ್ಲ, ಆಲ್ಮೋಸ್ಟ್ ಅವುಗಳು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆನಾ? ಸೊ ನೇಮ್ ಒನ್ ಮೋರ್ ಎಲಿಮೆಂಟ್ ಹೂಸ್ ಬಿಹೇವಿಯರ್ ಇಸ್ ಸಿಮಿಲರ್ ಟು ದಟ್ ಆಫ್ ಅಯನ್. ಹಾಗಾಗಿ ನಾವು ಇಲ್ಲಿ ಜಿಂಕ್ ತಗೊಳ್ಳೋಣ. ಅಯನಿಗೆ ಹತ್ರ ಇರುವಂತಹ ಬಿಹೇವಿಯರಲ್ಲಿ ಹತ್ರ ಇರುವಂತಹ ಎಲಿಮೆಂಟ್ ಬಂದು ಜಿಂಕ್. ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್, ಸೊ ಜಿಂಕ್ ಡಿಸ್ಪ್ಲೇಸಸ್ Fe, ಸೊ ಇಟ್ ವಿಲ್ ಫಾರ್ಮ್ ಜಿಂಕ್ ಸಲ್ಫೇಟ್ ಆ್ಯಂಡ್ Fe ಸಪ್ರೇಟ್ಲಿ. ನೆಕ್ಸ್ಟ್ ಬಂದು ನೇಮ್ ಒನ್ ಆರ್ ಮೋರ್ ಎಲಿಮೆಂಟ್ ಹೂಸ್ ಬಿಹೇವಿಯರ್ ಇಸ್ ಸಿಮಿಲರ್. ನಾವು ಬರೆದ್ವಿ. ವೈ ವಿಲ್ ದಿಸ್ ಕೈಂಡ್ ಆಫ್ ಬಿಹೇವಿಯರ್ ಇಸ್ ನಾಟ್ ಶೋನ್ ಬೈ ಗೋಲ್ಡ್? ಬಿಕಾಸ್ ಗೋಲ್ಡ್ ಇಸ್ noble metal or inert metal. It will not react with any of the salt, and it is placed bottom most part of reactivity series as it neither wants to lose electron nor gain electron. ಗೋಲ್ಡ್ಗೆ ಇಲೆಕ್ಟ್ರಾನ್ ಕೊಡೋದು ಬೇಡ, ಪಡ್ಕೊಳ್ಳೋದು ಬೇಡ. ರಿಯಾಕ್ಟಿವಿಟಿ ಸೀರೀಸ್ದು ಕೊನೆ ಭಾಗದಲ್ಲಿ ನಾವು ಅವುಗಳನ್ನ ಪ್ಲೇಸ್ ಮಾಡಿದ್ದೀವಿ ಅಂತ ಹೇಳಿ. ಗಿವ್ ದ ಕೆಮಿಕಲ್ ನೇಮ್ ಆಫ್ ರಿಯಾಕ್ಟೆಂಟ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಹೆಸರು ಹೇಳಿ ಅಂತ ಹೇಳಿ. HNO3 ಅಂತ ಹೇಳಿದ್ರೆ ಏನು? ನೈಟ್ರಿಕ್ ಆಸಿಡ್. CaOH2 ಏನು? ಲೈಮ್ ವಾಟರ್ ಅಂತ ಹೇಳಿ ಬರೆದ್ರೆ ತಪ್ಪು, ಯಾಕೆಂದರೆ ಕೆಮಿಕಲ್ ನೇಮ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಬರೀರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ನೈಟ್ರೇಟ್, CaNO3 ಟ್ವೈಸ್ ಅಂತ ಹೇಳುವಂಥದ್ದು. H2O ಯು ಆಲ್ರೆಡಿ ನೋ. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಪ್ರತಿಯೊಂದನ್ನು ಕೆಳಗಡೆ ಸೀರಿಯಲ್ ನಂಬರ್ ವೈಸ್ ಬರೆದು ಅದರ ಮುಂದೆ ಆ ಹೆಸರನ್ನು ಬರಿತಾ ಹೋಗಿ. Next question, name the type of chemical reaction which takes place when quicklime is added to water. Combination reaction alva. Quicklime is CaO, water is H2O. ಏನಾಯ್ತು ಇಲ್ಲಿ? Does oxygen and both the hydrogen goes with the calcium. ಅದೇನಾಯಿತು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಕೂಡ ಇಲ್ಲಿ ರಿಲೀಸ್ ಆಯಿತು. ತುಂಬ ಹೀಟ್ ರಿಲೀಸ್ ಆಗುತ್ತೆ, ನಾರ್ಮಲ್ ಅದು. ಸೊ ಕ್ವಿಕ್ ಲೈಮ್ ಅಂತ ಹೇಳುವಂಥದ್ದು ಇದು ವೈಟ್ ವಾಷಿಂಗ್ ರಿಯಾಕ್ಷನ್. ಇದು ವೈಟ್ ವಾಶ್ ಮಾಡಿದ ಮೇಲೆ
ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಇದು ಫರ್ದರ್ ಅಟ್ಮಾಸ್ಫಿಯರ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತು ವಾಟರ್ ವೇಪರ್ ಆಗಿ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರನೇ ವೈಟ್ ವಾಶ್ ಆದಮೇಲೆ ಸುಣ್ಣವನ್ನು ಹಾಗೆ ಬಿಟ್ಟರೆ ಆ ಗೋಡೆಗಳ ಮೇಲೆ ಒಂದು ಹೊಳಪು ಬರುತ್ತೆ ಅಂತ ಹೇಳಿ. ಓಕೆ, ಇಟ್ಸ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ವಾಟ್ ವಿ ಸೇ ಕಾರ್ಬೋನೇಟ್. ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿರುವಂತಹ ನೇಮ್ ಇದೆ, ಮಾರ್ಬಲ್, ಇದಕ್ಕೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಹೇಳ್ತಾರೆ ಇನ್ ಜನರಲ್. ಸೊ ಇದು ಲೈಮ್ ವಾಟರ್, ಇದನ್ನು ಹಾಗೆ ಬಿಟ್ಟರೆ ಇಟ್ ವಿಲ್ ಫಾರ್ಮ್ ಕಾರ್ಬೋನೇಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳಿ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇಸ್ ಒನ್ ಇನ್ ವಿಚ್ ಬೋತ್ ದ ಸೈಡ್ ದ ಟೋಟಲ್ ನಂಬರ್ ಆಫ್ ಆಟಮ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ಬೋತ್ ದ ಸೈಡ್ ಶುಡ್ ಬಿ ಈಕ್ವಲ್. ಬೋತ್ ದ ಸೈಡ್ ಅಂತ ಹೇಳಿದರೆ ರಿಯಾಕ್ಟೆಂಟ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ ಸೈಡ್ ಶುಡ್ ಬಿ ಈಕ್ವಲ್ ಅಂತ ಹೇಳಿ. ಪ್ಲೀಸ್ ಮೆನ್ಷನ್ ದಿಸ್. ಟೋಟಲ್ ನಂಬರ್ ಆಫ್ ಆಟಮ್ಸ್ of different element. Total number of atoms of different element on both reactant and product side is equal. ಅದು ಅಲ್ಲಿ ಈಕ್ವಲ್ ಆಗುತ್ತೆ. ವೈ ಈಸ್ ರೆಸ್ಪಿರೇಷನ್ ಕನ್ಸಿಡರ್ಡ್ ಆಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಯಾಕೆ ಅಂತ ಹೇಳಿ. ಸೊ ಡ್ಯೂರಿಂಗ್ ರೆಸ್ಪಿರೇಷನ್ ಏನಾಯಿತು? ಸೊ ವಿಲ್ ರೈಟ್ ದಿ ಆನ್ಸರ್. ರೆಸ್ಪೈರ್ ಮಾಡಬೇಕಾದ್ರೆ C6H12O6 ನಾವು ತಿಂದಿರುವಂತಹ ಎಲ್ಲ ಫುಡ್ ಪಾರ್ಟಿಕಲ್ಸ್ ಫೈನಲ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಆ ಗ್ಲೂಕೋಸ್ ನಾವು ಉಸಿರಾಡುವಂತಹ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಹೀಟ್. So during respiration, glucose combines with oxygen and it will break down into carbon dioxide, water along with the liberation of heat. ಈ heat release ಆಗೋದ್ರಿಂದ respiration ಟೈಮಲ್ಲಿ respiration is an exothermic process ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, 1 gram copper powder was taken in a China dish. ಒಂದು ಚೈನಾ ಡಿಶ್ ತಗೊಂಡೆ, ಇದರಲ್ಲಿ ಸ್ವಲ್ಪ ಕಾಪರ್ ಪೌಡರ್ ತಗೊಂಡಿದ್ದಾರೆ. ಈ ಕಾಪರ್ ಪೌಡರನ್ನು ಹೀಟ್ ಮಾಡ್ತಾ ಇದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಓಕೆ, ವಾಟ್ ಚೇಂಜ್ ಟೇಕ್ಸ್ ಪ್ಲೇಸ್ ಆನ್ ಹೀಟಿಂಗ್? ಏನಾಗುತ್ತೆ ಇಲ್ಲಿ ಹೀಟ್ ಆದಾಗ? ಏನೂ ಆಗಲ್ಲ, ಬ್ಲ್ಯಾಕ್ ಕಲರ್ ಕಾಪರ್ ಲೇಯರ್ ಫಾರ್ಮ್ ಆಗುತ್ತೆ, ಕಾಪರ್ ಆಕ್ಸೈಡ್. ಆಯಿತಾ? ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ ಇಲ್ಲಿ. ವೆನ್ ಹೈಡ್ರೋಜನ್ ಗ್ಯಾಸ್ ಇಸ್ ಪಾಸ್ಡ್ ಓವರ್ ದಿಸ್ ಹೀಟೆಡ್ ಸಬ್ಸ್ಟೆನ್ಸ್. ಈಗ ಕಾಪರ್ ಆಕ್ಸೈಡ್ ಇದೆ, ಇದಕ್ಕೆ ನೀವು ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡ್ತೀರಾ ಅಂದರೆ ಇಲ್ಲೇನಾಯಿತು? ಕಾಪರ್ ಫ್ರೀ ಆಯಿತು. ಹೈಡ್ರೋಜನ್ ವಿಲ್ ಟೇಕ್ ಅಪ್ ದಟ್ ಆಕ್ಸಿಜನ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ H2O. ಈ ಆಕ್ಸಿಜನ್ನ ಹೈಡ್ರೋಜನ್ ತಗೊಂಡು H2O ಆಯಿತು, ಕಾಪರ್ ಏನಾಯಿತು? ಫ್ರೀ ಆಗಿ ಸೆಟ್ ಆಯಿತು ಅಲ್ಲಿ. ಗಿವ್ ದ ಕೆಮಿಕಲ್ ಇಕ್ವೇಷನ್ ಆಫ್ ದ ರಿಯಾಕ್ಷನ್, ನೇಮ್ ದ ಕಲರ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ಈಚ್ ಕೇಸ್. ಸೆಕೆಂಡ್ ರಿಯಾಕ್ಷನಲ್ಲಿ ಯಾವುದೂ ಇಲ್ಲ. ಫಸ್ಟಲ್ಲಿ ಕಾಪರ್ ಇಸ್ ಅ ಬ್ರೌನ್ ಮೆಟಲ್, ಅದು ಚೇಂಜ್ ಆಗಿ ಬ್ಲ್ಯಾಕ್ ಕಲರ್ ಆಗುತ್ತೆ. ಹಿಯರಲ್ಲಿ ದ ಕಲರ್ ಚೇಂಜ್ ವಿಲ್ ಬಿ ಬ್ರೌನ್ ಟು ಬ್ಲ್ಯಾಕ್. ಆಯಿತಾ? ಸೆಕೆಂಡ್ ರಿಯಾಕ್ಷನಲ್ಲಿ ಬ್ಯಾಲೆನ್ಸ್ ಮಾಡಿ, ಆಲ್ರೆಡಿ ಇಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್. So this is our first equation and this is our second equation. Easy. First equation is the example of only oxidation. Second equation is the example of reduction. ಇಲ್ಲಿ ಕಾಪರ್ ಏನಾಯಿತು? ರೆಡ್ಯೂಸ್ ಆಯಿತು. ಹೈಡ್ರೋಜನ್ ಏನಾಯಿತು? ಆಕ್ಸಿಡೈಸ್ ಆಯಿತು ಅಂತ ಹೇಳಿ. ಓಕೆ, ಗಿವ್ ದ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿ ಆಯಿತು ಇಲ್ಲಿ. ದ ನೇಮ್ ಆ್ಯಂಡ್ ಕಲರ್ ಆಫ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಇನ್ ಈಚ್ ಕೇಸ್. ಇಲ್ಲಿ ಕಾಪರ್ ಆಕ್ಸೈಡ್, ಇಲ್ಲಿ ಕಾಪರ್ ಆ್ಯಂಡ್ ವಾಟರ್ ಫಾರ್ಮ್ ನೇಮ್ ಆಫ್ ದ ಪ್ರಾಡಕ್ಟ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಸಚ್ ಆಸ್ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡಲ್ಲಿ ಎಕ್ಸ್ಚೇಂಜ್ ಆಫ್ ಆಟಮ್ ಟೇಕ್ಸ್ ಪ್ಲೇಸ್, ಎಕ್ಸ್ಚೇಂಜ್ ಆಫ್ ಅಯಾನ್ ಟೇಕ್ಸ್ ಪ್ಲೇಸ್, ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ, ಇನ್ಸಾಲ್ಯುಬಲ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಇದರಲ್ಲಿ ಯಾವುದೆಲ್ಲ ಕಾಂಬಿನೇಷನ್ ಕರೆಕ್ಟ್ ಆಗಿರುತ್ತೆ, ಯಾವ ಆಪ್ಷನ್ಸ್ ಕರೆಕ್ಟ್ ಇರುತ್ತೆ ಅಂತ ಹೇಳಿ ನೋಡಬೇಕು. ಎಕ್ಸ್ಚೇಂಜ್ ಆಫ್ ಅಯಾನ್ ಕರೆಕ್ಟ್, ಪ್ರೆಸಿಪಿಟೇಟ್ ಇನ್ಸಾಲ್ಯುಬಲ್ ಆಗಿರುತ್ತೆ, ಇನ್ಸಾಲ್ಯುಬಲ್ ಆಗೋದಕ್ಕೆ ತಾನೇ ಅದು ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಆಗೋದು. ಎಕ್ಸ್ಚೇಂಜ್ ಆಫ್ ಅಯಾನ್ ಆಗೋದಕ್ಕೆ ತಾನೇ ಅಲ್ಲಿ ಪ್ರೆಸಿಪಿಟೇಟ್ ಬರೋದು ಕೂಡ ಅಲ್ವಾ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಮೂರು ಆಪ್ಷನ್ಸ್ ಕರೆಕ್ಟ್. ವೆನ್ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಇಸ್ ಪಾಸ್ ಥ್ರೂ ಬ್ಲೂ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್, ಬ್ಲ್ಯಾಕ್ ಪ್ರೆಸಿಪಿಟೇಟ್ ಆಫ್ ಓಕೆ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್, ಇಲ್ಲಿ H2S ಗ್ಯಾಸ್ ಪಾಸ್ ಮಾಡ್ತಾ ಇದ್ದಾರೆ. ವೆನ್ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಅಂದರೆ H2S ಗ್ಯಾಸ್ ಪಾಸ್ಡ್ ಥ್ರೂ ಬ್ಲೂ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್, ಬ್ಲ್ಯಾಕ್ ಪ್ರೆಸಿಪಿಟೇಟ್ ಆಫ್ ಕಾಪರ್ ಸಲ್ಫೈಡ್ ಇಸ್ ಫಾರ್ಮ್ಡ್, Cu2S is formed and sulfuric acid is obtained, H2SO4 ಫಾರ್ಮ್ ಆಯಿತು.
ಇದು ನೋಡಿ ಈಸಿ ನಿಮಗೆ ವಾಟ್ ಡಿಡ್ ಯು ಗೆಟ್ ಬ್ಲ್ಯಾಕ್ ಪ್ರೆಸಿಪಿಟೇಟ್ ಸಿಗುತ್ತೆ ಅಲ್ವಾ. ಬ್ಲ್ಯಾಕ್ ಪ್ರೆಸಿಪಿಟೇಟ್ ಇಸ್ ಆಲ್ವೇಸ್ ಡ್ಯೂ ಟು ಎನಿ ಪ್ರೆಸಿಪಿಟೇಟ್ ಇಸ್ ಆಲ್ವೇಸ್ ಡ್ಯೂ ಟು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೆಕ್ಸ್ಟ್ ಕ್ವೆಶನ್, ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ವಾಟರ್ ಅಂತೆ. ಓಕೆ, ನೋಡೋಣ ಏನಾಯಿತು ಅಂತ ಹೇಳಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ದಿಸ್ ರಿಯಾಕ್ಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್, ಎರಡು ಸಬ್ಸ್ಟೆನ್ಸ್ ಸೇರಿ ಕಾಂಬಿನೇಷನ್ ಆಯಿತು, ಇದು ಕರೆಕ್ಟ್ ಇದೆ. ಅಲ್ಲಿ ಹೀಟ್ ರಿಲೀಸ್ ಆಗುತ್ತೆ, ಎಕ್ಸೋಥರ್ಮಿಕ್ ಕರೆಕ್ಟ್ ಇದೆ. ಎಂಡೋಥರ್ಮಿಕ್ ಅಲ್ಲ, ಆಕ್ಸಿಡೇಷನು ಅಲ್ಲ. ಸೊ ಎ ಆ್ಯಂಡ್ ಬಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಅಂತ ಹೇಳುವಂಥದ್ದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವೆಶನ್, ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ವಾಟರ್ ಟು ಪ್ರೊಡ್ಯೂಸ್ ಸ್ಲೇಟ್ ಲೈನ್. ದಿಸ್ ರಿಯಾಕ್ಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್, ಆಲ್ರೆಡಿ ಮಾಡಾಯ್ತು, ಎ ಆ್ಯಂಡ್ ಬಿ. Translate the following statement into balanced chemical equation. Barium chloride reacting with aluminium sulphate. Barium sulphate, aluminium chloride. Alva? So easy. ಯಾವಾಗೆಲ್ಲ ನಿಮಗೆ ಯಾವುದೇ ಸಲ್ಫೇಟ್ ಸಾಲ್ಟ್ ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗೋದು ನೀವು ನೋಡ್ತಿರೋ, ಅಲ್ಲಿ ವೈಟ್ ಕಲರ್ ಬೇರಿಯಂ ಸಲ್ಫೇಟ್ ಏನಾಯಿತು ಪ್ರೆಸಿಪಿಟೇಟ್ ಆಗೋಂಥದ್ದು ಪಕ್ಕ ಇರುತ್ತೆ. ಆಮೇಲೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಷ್ಟೇ. 2 ಕ್ಲೋರಿನ್ ಇದೆ, ಇಲ್ಲಿ 3 ಕ್ಲೋರಿನ್ ಇದೆ. ಆಬ್ವಿಯಸ್ಲಿ ನೀವೇನು ಮಾಡಬೇಕು, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿ. ಇಕ್ವೇಷನ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಯ್ತು ನೋಡಿ. ಬೇರಿಯಂ 3 ಇದೆ ಅಲ್ವಾ, ಸೊ ಇಲ್ಲಿ ಹಾಕೊಳ್ಳಿ. ಸಲ್ಫೇಟ್ ಅಲ್ವಾ, ಇದು 3 ಆಗುತ್ತೆ. ಇಕ್ವೇಷನ್ ಏನಾಯಿತು, ಬ್ಯಾಲೆನ್ಸ್ಡ್ ಆಯಿತು. When potassium iodide solution is added to solution of lead nitrate in a test tube, precipitate is formed. What is the color of this precipitate? Yellow. Alva? Yellow precipitate yavudu? PbI2. Name the compound precipitated. It is lead iodide, PbI2. Write the balanced chemical equation. Potassium iodide Ki, lead nitrate PbNO3 whole twice. Idaredu react agi we get PbI2 plus KNO3. I 2 times ಇದೆ, ಹಾಗಾಗಿ potassium 2 times ಆಯಿತು. The rest of the things are balanced. List 2 types of reactions in which this reaction can be placed. ಈ ಎರಡು ಥರದ ರಿಯಾಕ್ಷನ್ ನಾವು ಹೇಳ್ಬೇಕಂತ ಇಲ್ಲಿ in which reaction can be placed ಅಂತ ಹೇಳಿ. So obviously it is a double displacement reaction where we see change in color. Double displacement reaction ಮತ್ತು precipitate reaction ಎರಡು ಕೂಡ ಇದು ಆಗಿರುತ್ತೆ ಅಂತ ಹೇಳಿ. Next, classify the following into different types. Easy idu. AgNO3 reacting with NaCl. So you will get AgCl solid. AgCl is always a white color cloudy precipitate. So idu double displacement aitu. ನೋಡ್ತಾ ಇದ್ದೀರಲ್ಲ ನೀವು, Ag ಅಲ್ಲಿ NO3 ಇತ್ತು, ಇಲ್ಲಿ ಕ್ಲೋರಿನ್ ಇದೆ. ಸೋಡಿಯಂ ಪಕ್ಕ ಕ್ಲೋರೈಡ್ ಇತ್ತು, ಇಲ್ಲಿ NO3 ಇದೆ. ಆಚೆ ಈಚೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಇಲ್ಲಿ. ಕ್ಯಾಲ್ಶಿಯಂ ಆಕ್ಸೈಡ್ ಎರಡು ಪ್ರಾಡಕ್ಟ್ ನಮಗೆ ಒಂದು ಸಿಂಗಲ್ ಎರಡು ರಿಯಾಕ್ಟೆಂಟ್ ಒಂದು ಸಿಂಗಲ್ ಪ್ರಾಡಕ್ಟ್ನ ಕೊಡ್ತಾ ಇದೆ. ಯಾವುದದು? ಕಾಂಬಿನೇಷನ್ ರಿಯಾಕ್ಷನ್. ಇಟ್ ಇಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಒಂದು ಕಂಪೌಂಡ್ ಎರಡಾಗಿ ಸ್ಪ್ಲಿಟ್ ಆಗುವಂಥದ್ದು ಡಿಕಂಪೋಸಿಷನ್. ಇದೇನಿದು? ಡಿಕಂಪೋಸಿಷನ್ ರಿಯಾಕ್ಷನ್. ಇದು ಜಿಂಕ್ ಇಸ್ ಡಿಸ್ಪ್ಲೇಸಿಂಗ್ ಕಾಪರ್ ಅಂತ ಹೇಳುವಂಥದ್ದು ಏನಾಯ್ತು ಇಲ್ಲಿ? Displacement reaction. Next, identify the type of reaction taking place in each of the following cases and write the balanced chemical equation for the reaction. Zinc reacting with silver nitrate. Zinc is more reactive than silver, so obviously the displacement reaction aitu. ಇಲ್ಲಿ ಜಿಂಕ್ ನೈಟ್ರೇಟ್ ZnNO3 whole twice ಫಾರ್ಮ್ ಆಯಿತು along with Ag ಅಲ್ವಾ. ಸೊ 2 times Ag and ಇಲ್ಲಿ 2 times Ag. So what type of reaction is this? Displacement reaction. B. Potassium iodide. We just wrote this equation. Potassium iodide. Pi reacts with PbNO3 whole twice, giving yellow color precipitate of PbI2 and KNO3. So how will you balance? 2Ki. That's it. So what type of reaction is this? Double displacement or precipitation.
precipitate reaction. Next, 2 grams of silver chloride is taken in a china dish. ಒಂದು ಚೈನಾ ಡಿಶಲ್ಲಿ ತಗೊಂಡು 2 ಸಿಲ್ವರ್ ಕ್ಲೋರೈಡ್ 2 ಗ್ರಾಮ್ಸ್ ಆಫ್ AgCl ತಗೊಂಡಿದ್ದಾರೆ. ನೀವು ಡಿಕಂಪೋಸಿಷನ್ ಲೈಟ್ ಡಿಕಂಪೋಸಿಷನ್ ನೋಡ್ತಿರಲ್ಲ ಅದೇ ರಿಯಾಕ್ಷನ್ ಇದು. ಆ್ಯಂಡ್ ದ ಚೈನಾ ಡಿಶ್ ಇಸ್ ಪ್ಲೇಸ್ಡ್ ಇನ್ ಸನ್ಲೈಟ್ ಫಾರ್ ಸಮ್ ಟೈಮ್. ನೋಡಿ AgClನ ನೀವು ಸನ್ಲೈಟಲ್ಲಿ ಇಟ್ಟರೆ ಏನಾಗಬೇಕು? Ag ಪ್ಲಸ್ ಕ್ಲೋರಿನ್ ಗ್ಯಾಸ್ ಆಗಿ ಅದು ಹೊರಗೆ ಹೋಗಬೇಕು. ವಾಟ್ ವಿಲ್ ಬಿ ಯೋರ್ ಅಬ್ಸರ್ವೇಷನ್ ಇನ್ ದಿಸ್ ಕೇಸ್? Write the chemical reaction involved in the form of balanced chemical equation. Balanced chemical equation ಅಂತ ಹೇಳಿದ್ರೆ ನೀವು ಬರ್ದಿರೋದನ್ನು ಬ್ಯಾಲೆನ್ಸ್ ಮಾಡಿ. Identify the type of chemical equation. It is photo decomposition. ಇಲ್ಲಿ ಒಂದು ವೈಟ್ ಕಲರ್ ಪ್ರೆಸಿಪಿಟೇಟ್ ಸ್ವಲ್ಪ ಹೊತ್ತಿಗೆ ಆಗಬೇಕಾದ್ರೆ ನಿಮಗೆ ಗ್ರೇ ಸಿಲ್ವರ್ ಆಗಿ ಸಿಗುತ್ತೆ ಎಲ್ಲ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗಿ. Next, what is observed when solution of sodium sulphate is added to barium chloride? ತುಂಬಾ ಸಲ ಕೇಳಿರುವಂಥ ಕ್ವೆಶನ್ ಇದು. Sodium sulphate barium chloride, we have already done with that. Write equation for this chemical reaction involved. Name the reaction double displacement. ಅಲ್ವಾ? Sodium sulphate Na2SO4 reacting with barium chloride. ಹೇಗೆ ಬರೀತೀರಾ? Chlorine will exchange here, sulphate will come here. So you get barium sulphate plus sodium chloride. ತುಂಬಾ ಸಲ ರಿಪೀಟ್ ಆಗಿರುವಂತಹ ಈಸಿ ಪೀಸಿ ಕ್ವೆಶನ್ ಇದು. Student added few drops of aluminum metal to 2 test tubes A and B containing aqueous solution of iron sulphate and copper sulphate. ಇದೊಂದು ಟೆಸ್ಟ್ ಟ್ಯೂಬ್ A, ಇದೊಂದು ಟೆಸ್ಟ್ ಟ್ಯೂಬ್ B. ಇದರಲ್ಲಿ ಐರನ್ ಸಲ್ಫೇಟ್ ಇದೆ, ಕಾಪರ್ ಸಲ್ಫೇಟ್ ಇದೆ. ಮೆಟಲ್ A, ಮೆಟಲ್ B. ಓಕೆ. Second part of her experiment, she added iron metal to another test tube C and D containing. ಇಲ್ಲಿ ಅಲ್ಯೂಮಿನಿಯಂ ಮೆಟಲ್. ಯಾವ ಮೆಟಲ್ ಇದು? ಅಲ್ಯೂಮಿನಿಯಂ ಮೆಟಲ್. ಇದಲ್ಲದೆ ಸಿ ಮತ್ತು ಡಿ ಅಂತ ಹೇಳುವಂತಹ 2 ಟೆಸ್ಟ್ ಟ್ಯೂಬಲ್ಲಿ ಐರನ್ ಮೆಟಲ್ನ ತಗೊಳ್ತಾರೆ. another test tube containing aluminum sulphate. ಇಲ್ಲಿ ಸೊಲ್ಯೂಷನ್ ಆಗಿ ಅಲ್ಯೂಮಿನಿಯಂ ಸಲ್ಫೇಟ್ ತಗೊಳ್ತಾರೆ. ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತು ಕಾಪರ್ ಸಲ್ಫೇಟ್. ಆಯಿತಾ? ನಮಗೆ ಇವಾಗ ಫೆರಸ್ ಸಲ್ಫೇಟ್, ಕಾಪರ್ ಸಲ್ಫೇಟ್, ಅಲ್ಯೂಮಿನಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್, ಇಲ್ಲಿ 2 ಕಡೆ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ದನ್ Fe, ಇಲ್ಲಿ ರಿಯಾಕ್ಷನ್ ಆಗುತ್ತೆ. ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್. ಸೊ ಎ ಮತ್ತು ಬಿ ಎರಡರಲ್ಲೂ ರಿಯಾಕ್ಷನ್ಸ್ ಆಗುತ್ತೆ. ಓಕೆ, ನೋಡೋಣ. ಇನ್ ವಿಚ್ ಟೆಸ್ಟ್ ಟ್ಯೂಬ್ ಆರ್ ಟೆಸ್ಟ್ ಟ್ಯೂಬ್ಸ್ ವಿಲ್ ಶಿ ಅಬ್ಸರ್ವ್ ಕಲರ್ ಚೇಂಜ್? ಆನ್ ದ ಬೇಸ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಸ್ಟೇಟ್ ದ ಒನ್ ವಿಚ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಮೆಟಲ್. ಆಬ್ವಿಯಸ್ಲಿ ಅಲ್ಯೂಮಿನಿಯಂ. ನೋಡೋಣ, ಈ Fe ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅಲ್ಯೂಮಿನಿಯಂ ಅಂತ ಹೇಳೋಕ್ಕಾಗಲ್ಲ. ಸೊ ಟೆಸ್ಟ್ ಟ್ಯೂಬ್ ಸಿ ಅಲ್ಲಿ ಯಾವುದೇ ರಿಯಾಕ್ಷನ್ ಆಗಲ್ಲ. Fe ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಹಾಗಾಗಿ ಟೆಸ್ಟ್ ಟ್ಯೂಬ್ ಡಿ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಕಲರ್ ವಿಲ್ ಚೇಂಜ್ ಫ್ರಮ್ ಬ್ಲೂ ಟು ಗ್ರೀನ್. ಹಾಗಾಗಿ ಈ ಒಂದು ರಿಯಾಕ್ಷನ್ ನೀವು ನೋಡೋದಾದರೆ ಟೆಸ್ಟ್ ಟ್ಯೂಬ್ ಎ ಬಿ ಡಿ ಅಲ್ಲಿ 3 ಟೆಸ್ಟ್ ಟ್ಯೂಬ್ಸಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ಪಾಸಿಬಲ್ ಇದೆ ಅಂತ ಹೇಳಿ. ಇನ್ನೊಂದ್ಸಲ ಓದ್ತೀನಿ ಕ್ವೆಶನ್. ಸ್ಟೂಡೆಂಟ್ ಆ್ಯಡೆಡ್ ಫ್ಯೂ ಪೀಸಸ್ ಆಫ್ ಅಲ್ಯೂಮಿನಿಯಂ ಮೆಟಲ್ ಟು ಟೆಸ್ಟ್ ಟ್ಯೂಬ್ ಎ ಆ್ಯಂಡ್ ಬಿ ಕಂಟೈನಿಂಗ್ ಸೊಲ್ಯೂಷನ್ ಆಫ್ ಐರನ್ ಸಲ್ಫೇಟ್ ಆ್ಯಂಡ್ ಕಾಪರ್ ಸಲ್ಫೇಟ್. ಅಲ್ಯೂಮಿನಿಯಂ ಐರನಿಗೂ ಕಾಪರಿಗಿನ್ನ ಜಾಸ್ತಿ ರಿಯಾಕ್ಟಿವ್. ಹಾಗಾಗಿ ಎ ಮತ್ತು ಬಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕು. ಓಕೆನಾ? ನೆಕ್ಸ್ಟ್, in the second part of her experiment, she added iron metal to another test tube containing aluminum sulphate. ಇಲ್ಲಿ Fe ಗೆ Al ಒಡ್ಡಲ್ಲ. Fe is a least reactive compared to aluminum. ಹಾಗಾಗಿ ಐರನ್ ಮೆಟಲ್ ಮತ್ತು ಕಾಪರಿಗೆ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಸೊ ಟೆಸ್ಟ್ ಟ್ಯೂಬ್ ಎ ಬಿ ಡಿ ಅಲ್ಲಿ ಅಥವಾ ಬೀಕರ್ ಎ ಬಿ ಡಿ ಅಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದ ಕೆಮಿಕಲ್ ರಿಯಾಕ್ಷನ್. ಸೊ ಯಾವುದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಅಬ್ಸರ್ವ್ ಮಾಡ್ತೀರಾ ನೋಡಿ. ಇಲ್ಲಿ ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಅಲ್ಯೂಮಿನಿಯಂ ಡಿಸ್ಪ್ಲೇಸಿಂಗ್ Fe ಅಲ್ವಾ? ಸೊ ಅಲ್ಯೂಮಿನಿಯಂ ಫ್ರಮ್ ferrous sulphate displacement ಸಾಧ್ಯ ಇದೆಯಾ? yes. aluminum sulphate whole thrice Al2SO4 plus Fe. balancing is very important here. SO4 thrice ಅಂತ ಹೇಳುವ ಕಾರಣ ಇಲ್ಲಿ 3 ಇಲ್ಲಿ 3. ಸೊ ಟೆಸ್ಟ್ ಟ್ಯೂಬ್ ಎ ಅಲ್ಲಿ ನಡೆದಿರುವ ರಿಯಾಕ್ಷನ್ ಅನ್ನು ಬರೆದೆ. ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯಲ್ಲ. ಯಾಕೆಂತ ಹೇಳಿದ್ರೆ ಅಲ್ಯೂಮಿನಿಯಂ ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ನಡೆಯುತ್ತೆ. ಟೆಸ್ಟ್ ಟ್ಯೂಬ್ ಸಿ ಅಲ್ಲಿ ಯಾವುದು ನಡೆಯಲ್ಲ. ಓಕೆ, ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ನಡೆಯುವುದು aluminum reacting with copper sulphate resulting Al2SO4 whole thrice plus copper. So ಇಲ್ಲಿ 2Al ಆಯಿತು.
ಕಾಪರ್ ಸಲ್ಫೇಟ್ 3 ಟೈಮ್ಸ್ ಇದೆ, ಸೊ ಹಾಗಾಗಿ 3 ಆಯಿತು ಆ್ಯಂಡ್ ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ ಬಂದು ಧನ್ಯವಾದಗಳು ಇದೆ. ಅದಕ್ಕಿಂತ ಮುಂಚೆ ಕ್ವೆಶ್ಚನ್ ನಂಬರ್ ಡಿ ಅಲ್ಲಿ ನಡೆಯುವಂತಹ ಕೆಮಿಕಲ್ ರಿಯಾಕ್ಷನ್ಸ್ನ ಬರೆಯೋಣ. ಟೆಸ್ಟ್ ಟ್ಯೂಬ್ ಡಿ, ಕ್ವೆಶ್ಚನ್ ನಂಬರ್ ಡಿ ಅಲ್ಲ, ಟೆಸ್ಟ್ ಟ್ಯೂಬ್ ಡಿ ಅಲ್ಲಿ ಐರನ್ ಮೆಟಲ್ ರಿಯಾಕ್ಟಿಂಗ್ ವಿತ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಡೆಫಿನೆಟ್ಲಿ ಐರನ್ ಇಸ್ ಮೋರ್ ರಿಯಾಕ್ಟಿವ್, ಹಾಗಾಗಿ ಇಲ್ಲಿ ಏನಾಗಬೇಕು, FeSO4 ಪ್ಲಸ್ ಕಾಪರ್. ಕಲರ್ ವಿಲ್ ಚೇಂಜ್ ಹಿಯರ್, ಎಲ್ಲಿಂದ ಬ್ಲೂ ಕಲರಿಂದ ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಆಯಿತಾ, ಇಲ್ಲಿ ಯಾವುದೇ ಕಲರ್ ಚೇಂಜ್, ಇಲ್ಲೂ ಕೂಡ ಚೇಂಜ್ ಆಗ್ಬೋದು. ಬ್ಲೂ ಇಂದ ಸೆಕೆಂಡ್ ರಿಯಾಕ್ಷನಲ್ಲಿ ಕಲರ್ಲೆಸ್ ಅಥವಾ ವೈಟ್ ಕಲರ್ ಆಗಿ ಫಾರ್ಮ್ ಆಗುತ್ತೆ. ಇಲ್ಲಿ ಗ್ರೀನ್ ಕಲರಿಂದ ವೈಟ್ ಅಥವಾ ಕಲರ್ಲೆಸ್. So that's all from the chapter 1. Hope this video is helpful. At the end of this video, conclusion ಏನು ಅಂತ ಹೇಳಿದ್ರೆ, ತುಂಬ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಕ್ವೆಶನ್ನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳಿದ್ದಾರೆ. ಡಿಕಂಪೋಸಿಷನ್ ರಿಲೇಟೆಡ್ ಕ್ವೆಶನ್ಸ್, ಅವರು ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನ ಫೋಕಸ್ ಮಾಡಿ. ವಾಟ್ ಹ್ಯಾಪನ್ಸ್ ವೆನ್ ಯು ಪಾಸ್ ಎಲೆಕ್ಟ್ರಿಕ್ ಕರೆಂಟ್ ಟು ವಾಟರ್ ಅಂತ ಹೇಳಿ ಒಂದಾದ್ರೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾರೆ. ಇಲ್ಲ ಅಂತ ಹೇಳಿದರೆ ಯಾವ ಗ್ಯಾಸ್ ಪಾಸ್ ಆಯಿತು ಅಂತ ಹೇಳಿದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಎಲ್ಲ ಈಕ್ವೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್. ದಿಸ್ ಲೆಸನ್ ಇಸ್ ಈಸಿ ಆಸ್ ಯು ಹ್ಯಾವ್ ಲರ್ನ್ಡ್ ಇಟ್ ಇನ್ ದ ಫಸ್ಟ್ ಅಂತ ಹೇಳ್ಬೋದು, ಫಾರ್ ದ ವೆರಿ ಬಿಗಿನಿಂಗ್ ಆಫ್ ಯುವರ್ ಅಕಾಡೆಮಿಕ್ ಡ್ಯೂರೇಷನ್. ಹಾಗಾಗಿ ಆಲ್ ದ ಬೆಸ್ಟ್. ನಾನು PYQ ಸೀರೀಸ್ದು ಎಲ್ಲ ಚಾಪ್ಟರ್ಸ್ನ ಇಲ್ಲಿಗೆ ಮುಗಿಸಿದ್ದೀನಿ. ಎಲ್ಲ ಚಾಪ್ಟರ್ಸ್ಗಳು ಕೂಡ ಅವೈಲೇಬಲ್ ಇದೆ. ಡೂ ವಾಚ್ ಇಟ್ ಆ್ಯಂಡ್ ಕಮೆಂಟ್ ಅಬೌಟ್ ಇಟ್. ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ನಮಗೆ ಸ್ಫೂರ್ತಿ ಕೂಡ ಆಗಿರುತ್ತೆ. ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.